ನಿಮ್ಮ ಇಂಟರ್ವ್ಯೂ ನೋಡ್ತಾ ಇದ್ದೆ, ಒಂದು ಥಂಬ್ನೇಲ್ ನನಗೆ ಕಾಣಿಸ್ತಾ ಆ್ಯಕ್ಚುಲಿ ಎವ್ರಿಬಡಿ ಈಸ್ ಬಾರ್ನ್ ಬೈಸೆಕ್ಷುವಲ್ ಅನ್ನೋ ಥರದೊಂದು ಸ್ಟೇಟ್ಮೆಂಟ್ ಏನೋ ಇತ್ತು. ಆ ಸ್ಟೇಟ್ಮೆಂಟ್ ನೀವು ಹೇಳಿದ್ದೀರಾ? ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ನೋಬಡಿ ಹ್ಯಾಸ್ ಎವರ್ ಸ್ಪೋಕನ್ ಅಬೌಟ್. ಗಂಟು ಮೂಟೆ ಅಂತ ಸಿನಿಮಾ ಬಂದಾಗ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅದರ ಸಾಕಷ್ಟು ವಿಷಯ ಇದ್ದದಲ್ಲ, ಬಟ್ ಅದು ಜನಗಳಿಗೆ ತುಂಬ ಅಟ್ರಾಕ್ಟ್ ಅಂತ ಅನಿಸಿದ್ದು ಆ ವಿಷಯಕ್ಕೆ. ಯಾರು ಕಿಸ್ಸೇ ಮಾಡಲ್ವಾ ಪ್ರಪಂಚದಲ್ಲಿ? ಎಲ್ಲರೂ ಕಿಸ್ ಮಾಡ್ದಿರಾನೆ ಮಕ್ಕಳು. ಗಂಟು ಮೂಟೆ 2 ಅವರ್ ಸಿನಿಮಾಲ್ 10 ನಿಮಿಷ ನೆನಪಿಕೊತೀರಾ ಅಂದ್ರೆ ಅದು ಅವರ ವ್ಯಕ್ತಿತ್ವ ತೋರ್ಸತ್ತೆ, ನಮ್ಮ ಸಿನಿಮಾ ಬಗ್ಗೆ ಮಾತಾಡಲ್ಲ. ಜನ್ಜಿ ಕಿಡ್ಸ್ಗಳು ಯಾವ ರೀತಿ ಪ್ರೀತಿನ ಫೀಲ್ ಮಾಡ್ತಾರೆ, ಅವ್ರು ಯಾವ ವಿಷಯನ ಎಷ್ಟು ಅಂದರೆ ತಲೆಗೆ ತಗೋತಾರೆ ಅಥವಾ ಎಷ್ಟು ಬೇಗ ಅದರಿಂದ ಆಚೆ ಬರುತ್ತೆ ಅನ್ನೋದನ್ನು ಯಾರು ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಭಾವನೆಗಳು ಸೇಮೇ, ನಮಗೂ ಜಲಸಿ ಆಗುತ್ತೆ, ನಿಮಗೂ ಜಲಸಿ ಆಗ್ತಾ ಇತ್ತು, ರೈಟ್? ಇಟ್ಸ್ ಸೇಮ್ ಥಿಂಗ್. ಬಟ್ ನನಗೇನು ಬೇಕು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡು ಏನು ಹುಡುಕ್ಬೇಕು. ಸೊ ಐ ಫೀಲ್ ದೇ ಆರ್ ದ ಮೋಸ್ಟ್ ಲಾಸ್ಟ್ ಜನರೇಷನ್ ರೈಟ್ ನೌ. ಬಟ್ ಜನ್ಜಿ ಲವ್ ಸ್ಟೋರಿ ಅಂದರೆ ಜನರಲಿ ಹೇಗಿರುತ್ತೆ, ಅವರು ದೇ ಆರ್ ಓಕೆ ವಿತ್ ಹ್ಯಾವಿಂಗ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. ನಾವು ಬರೀ ಬೆಂಗಳೂರಿನಲ್ಲಿ ಆಗ್ತಾ ಇರೋದನ್ನೇ ಓಕೆ ಅಂತ ಅನ್ಕೊಳಕ್ಕೆ. ಪ್ರಪಂಚ ಅಲ್ಲ ಬೆಂಗಳೂರು. ಬೆಂಗಳೂರು ಒಂದು ಊರು, ಎಲ್ರಿಗೂ ಪ್ರೀತಿ ಬೇಕು, ಎಲ್ರಿಗೂ ಬಿಲಾಂಗಿಂಗ್ನೆಸ್ ಬೇಕು, ಎಲ್ರಿಗೂ ನನ್ನನ್ನು ಯಾರೋ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಬ್ಬ ಮನುಷ್ಯ ಬೇಕು, ಕಂಪ್ಯಾನಿಯನ್ಶಿಪ್. ಅದೇ ನಿಜ. ಯು ಆರ್ ಓಕೆ ಟು ಸಿ ಪಿ ಇನ್ ಪಬ್ಲಿಕ್, ನಾಟ್ ಕಿಸ್ ಇನ್ ಪಬ್ಲಿಕ್. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಗಂಟು ಮೂಟೆ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ತಕ್ಕ ಮಟ್ಟಿಗೆ ಪರಿಚಿತರಾಗಿರುವಂತಹ ನಿರ್ದೇಶಕಿ ರೂಪಾ ರಾವ್ ಅವರು ಬಹಳ ದಿನಗಳ ನಂತರ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುಜಯ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬಹಳ ದಿನಗಳ ನಂತರ ಆಗ್ತಾ ಇರುವಂತಹ ಒಂದು ಭೇಟಿ. ಸೊ ಈಗ ಮತ್ತೆ ಯಾವ ಒಂದು ಸಿನಿಮಾ ಮೂಲಕ ನಮ್ಮನ್ನು ರಂಜಿಸಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ನಾನು ಮೊದಲಿಗೆ ಕೇಳ್ತೀನಿ ನಿಮಗೆ. ಅಫ್ಕೋರ್ಸ್ ನಿಮ್ಮ ಮತ್ತು ತೇಜು ಬೆಳವಾಡಿಯವರ ಒಂದು 2ನೇ ಕಾಂಬಿನೇಷನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಲ್ಲಿ ತನಕ ಏನೆಲ್ಲ ನಡೀತು, ಸೊ ಯಾವ ಥರದ ಸಿನಿಮಾ ಇದಾಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋದು. ಸಿನಿಮಾ ಬಗ್ಗೆ ಮಾತಾಡಲ್ಲ, ನನ್ನ ಜೀವನದ ಬಗ್ಗೆ. ಜೀವನನೂ ಹೇಳಿ ಮ್ಯಾಮ್. ನನ್ನ ಜೀವನಕ್ಕೂ ಸಿನಿಮಾಗೂ ಏನು ವ್ಯತ್ಯಾಸನೇ ಇಲ್ಲ, ನಾನು ಎರಡೂ ಒಂದೇ. ಕರೆಕ್ಟ್. ಗಂಟು ಮೂಟೆ ತಕ್ಕ ಮಟ್ಟಿಗೆ ಅಂತ ಹೇಳ್ಬಿಟ್ರಿ ಸುಜಯ್, ಬೇಜಾರಾಗೋಯ್ತು ನನಗೆ. ಐ ಥಿಂಕ್ ವಿ ಡಿಡ್ ಕ್ವೈಟ್ ವೆಲ್ ಗಂಟು ಮೂಟೆ ಟೈಮಲ್ಲಿ. ಅದಾದ್ಮೇಲೆ ಕೋವಿಡ್ ಆಯಿತು. ಕೋವಿಡಲ್ಲಿ 2 ವರ್ಷ ಮನೆಯಲ್ಲಿ ನಾವೆಲ್ಲರೂ ಇದ್ವಿ ಸುಮಾರು. ಸೊ ನನಗೆ ಪ್ರಪಂಚದಲ್ಲಿ ಏನಾಗುತ್ತೋ ನನಗೆ ಅದು ಎಫೆಕ್ಟ್ ಆಗುತ್ತೆ. ನನ್ನ ಅಕ್ಕಪಕ್ಕ ಕೂಡ ಏನೇನೋ ಆಗ್ತಾ ಇತ್ತು ಅಲ್ವಾ. ಕೋವಿಡ್ ಎಲ್ಲ ಅಕ್ಕಪಕ್ಕ ಮನೇಲಿ ಕೂಡ ಎಫೆಕ್ಟ್ ಆಗಿತ್ತು. ಸೊ ಇಟ್ ವಾಸ್ ಅಫೆಕ್ಟಿಂಗ್ ಮೀಸ್ ಇನ್ ಸರ್ಟನ್ ವೇ. ಸೊ ನನಗೆ ಏನೇ ಆದರೂ ತಲೆಯಲ್ಲಿ ಅದು ಬರವಣಿಗೆ ಮೂಲಕನೇ ನನ್ನನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಸೊ ಐ ರೋಟ್ ಅ ಲಾಟ್ ಆ ಟೈಮಲ್ಲಿ. ಸೊ ಅದಾದಮೇಲೆ ಹೀಗೆ ಯಾವುದೋ ಒಂದು ಕನೆಕ್ಷನ್ ಮೂಲಕ ಅವ್ರದ್ದು ಒಂದು ಪಬ್ಲಿಕೇಶನ್ ಸೀರೀಸ್ ಇದೆ, ಅದನ್ನು ಅನಿಮೇಷನ್ ಮಾಡೋಕ್ಕಾಗತ್ತಾ ಅಂತ. ಸೊ ಕತೆ ಹೇಳೋದಕ್ಕೆ ಗೊತ್ತು, ಅನಿಮೇಷನ್ ಅದು ಹೊಸ ಮಾಧ್ಯಮ ಅಲ್ವಾ. ಅಂದರೆ ಫೀಚರ್ ಫಿಲ್ಮ್ ಒಂದು ಮಾಧ್ಯಮ, ಅನಿಮೇಷನ್ ಒಂದು ಮಾಧ್ಯಮ, ಡಾಕ್ಯುಮೆಂಟ್ರಿ ಒಂದು ಮಾಧ್ಯಮ, ಕತೆಗಳು ಹೇಳೋದಕ್ಕೆ ಬೇರೆ ಬೇರೆ ಮಾಧ್ಯಮ. ಸೊ ಇದು ಟ್ರೈ ಮಾಡೋಣ ಅನ್ನಿಸ್ತು. ಸೊ ಅದು ನನ್ನನ್ನು ಇದುವರೆಗೂ ಇಟ್ಸ್ ಕೀಪಿಂಗ್ ಮೀ ಆಕ್ಯುಪೈಡ್. ಹೊಸ ಮಾಧ್ಯಮ ಕಲಿತಾ ಮಾಡಿದ್ದದು. ಸಖತ್ತು ಕಲಿಯೋ ಅಂದರೆ ಎಷ್ಟು ಪ್ರತಿ ಫ್ರೇಮಲ್ಲಿ ಎಷ್ಟು ಕೆಲಸ ಇರುತ್ತೆ. ಅಂದರೆ ಆ್ಯಕ್ಟರ್ಸ್ ಹತ್ರ ಕೆಲಸ ಮಾಡಿಸೋದು ಈಸಿ, ಕ್ಯಾಮ್ರಾ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಜೊತೆ ಕೆಲಸ ಮಾಡೋದು ಫೀಚರ್ ಫಿಲ್ಮಲ್ಲಿ. ಅನಿಮೇಷನ್ ಎಲ್ಲ ಬೊಂಬೆಗಳ ಜೊತೆ ಕೆಲಸ ಮಾಡೋದಲ್ವ. ಸೊ ಪ್ರತಿ ಎಕ್ಸ್ಪ್ರೆಷನ್ನು ಸೊ ತುಂಬ ಕಲಿತೆ ನಾನು. ಸೊ ಅದು ಪ್ಯಾರಲಲ್ಲಿ ನಡೀತಾ ಇದೆ. ಅದು ಅದ್ರ ಜೊತೆಲಿ ನಾನು ಜರ್ಮನಿ ಮತ್ತು ಫ್ರೆಂಚ್ TV ಅವರಿಗೆ ಡಾಕ್ಯುಮೆಂಟ್ರೀಸ್ ಮಾಡಿ ಕೊಡ್ತೇನೆ ಇಲ್ಲಿ. ಸೊ ಐ ಡಿಡ್ ಆಲ್ಮೋಸ್ಟ್ 7 ಡಾಕ್ಯುಮೆಂಟ್ರೀಸ್ ಲಾಸ್ಟ್ 4 ಇಯರ್ಸಲ್ಲಿ. ಸೊ ಹೆವಿ ಕೆಲಸ. ನಮ್ಮಮ್ಮ ನಂಗೆ ಹೇಳ್ತಾ ಇರ್ತಾರೆ, ನೀನು ದೆವ್ವ ಮೈ ಮೇಲೆ ಬಂದವಳು ಕೆಲಸ ಮಾಡ್ತಾ ಇದೆಯಾ, ಸ್ವಲ್ಪ ಹೊತ್ತು ಕೂತ್ಕೋ. ಬಟ್ ನನಗೆ ಐ ಥಿಂಕ್ ಆ 2 ವರ್ಷ ಕಳ್ಕೊಂಡಿದ್ದು ಕೋವಿಡಲ್ಲಿ ಜೀವನ ಬೇಗ ಮುಗ್ದೋಗ್ತಾ ಇದೆ. ಒಂದು ಹಪಿ, ಒಂದು ಅರ್ಜೆನ್ಸಿ. ಸೊ ಇದು ಮಾಡಬೇಕು, ಅದು ಮಾಡಬೇಕು, ಇಷ್ಟೆಲ್ಲ ಮಾಡೋಕ್ಕಿದೆ, ಸದೋಗ್ತಾ ಇದ್ದೀವಿ ಅನ್ನೋ ಥರ ಒಂದು ಭಾವನೆ ಒಳಗಡೆ. ಸೊ ಕೆಂಡ ಆಯಿತು ಗ್ಯಾಪಲ್ಲಿ. ಒಂದು ಪ್ರೊಡ್ಯೂಸ್ ಮಾಡಿದ್ವಿ. ಬರೀ ಪ್ರೊಡ್ಯೂಸ್ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ನಂಗೆ ಆ ಒಂದು ಅನುಭವದಿಂದ ಗೊತ್ತಾಯ್ತು. ಒಳಗಡೆ ನಾನು ರೈಟರ್ ಡೈರೆಕ್ಟರ್. ಸೊ ನ್ಯಾಚುರಲ್ ಆಗಿ ಬರೋದು ಅದು ನನಗೆ. ಪ್ರೊಡ್ಯೂಸರ್ ಬೈ ಚಾನ್ಸ್ ಆಗಿದ್ದು. ಸೊ ಆ ಅನುಭವದಿಂದ ಆ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ನನಗೆ. ಸೊ ಐ ವಾಸ್ ರಿಕವರಿಂಗ್ ಫ್ರಮ್ ದಟ್. ಅಲ್ಲಿಂದ ನೆಕ್ಸ್ಟ್ ಸೆಟ್ಗೆ ಹೋಗಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಒಳಗಡೆಯಿಂದ ಕುದಿಯೋಕ್ಕೆ ಶುರು ಆಗಿತ್ತು. ಸೊ ಆ ಟೈಮಲ್ಲಿ ಐ ರಿಟರ್ನ್ ಲಾಟ್ ಆಫ್ ಸ್ಕ್ರಿಪ್ಟ್ ಲಾಸ್ಟ್ 4 ಇಯರ್ಸಲ್ಲಿ. ಸೊ ಇದು ನೆಕ್ಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಆವಾಗ ತಗೊಂಡಿದ್ದು ಅದು ಬರಿತಾ ಇರ್ಬೇಕಾದ್ರೆ ನಂಗೆ ತೇಜು ಮೈಂಡಲ್ಲಿ ಬರ್ತಾ ಇದ್ದು. ಬಿಕಾಸ್ ಐ ನೋ ಹರ್ ಆಸ್ ಅ ಪರ್ಸನ್. ಐ ನೋ ಗಂಟು ಮೂಟೆಗೂ ಈಗೂ ಹೇಗೆ ಅವಳು ಎವಾಲ್ವ್ ಆಗಿದ್ದಾಳೆ. ನಾವು ಪ್ರತಿ ದಿವಸನೂ ಬೆಳಿತೀವಲ್ವ. ಸೊ ಆ ಬೆಳವಣಿಗೆಯಲ್ಲಿ ಅವಳಲ್ಲಿ ಒಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಗಟ್ಟಿ
ಒಂದು ಪರ್ಸನಾಲಿಟಿ, ಬ್ಯೂಟಿಫುಲ್ ಫ್ಲೂಡಿಟಿ ಇದೆ ಅವಳಲ್ಲಿ. ಸೊ ಐ ಫೀಲ್ ಲೈಕ್ ಈ ಕ್ಯಾರೆಕ್ಟರ್ ಅವಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಅನ್ಸಕ್ಕೆ ಶುರು ಆಯಿತು ನನಗೆ. ಸೊ ಅವಾಗಲೇ ಹೇಳಿದ್ದೆ ಮಾಡ್ತೀಯಾ ಅಂತ. ಆ್ಯಂಡ್ ಪ್ರಣವ್, ನಾನು ಕೆಂಡಲ್ ಅವನ ಜೊತೆ ಕೆಲಸ ಮಾಡಿದ್ದೆ. ಸೊ ಅವಾಗ ಐ ಥಾಟ್ ಹಿ ವಾಸ್ ಒನ್ ಆಫ್ ದ ಫೈನೆಸ್ಟ್ ನಾನು ಇದುವರೆಗೂ ಮೀಟ್ ಮಾಡಿರೋ ಆ್ಯಕ್ಟರ್ಸಲ್ಲಿ, ಇನ್ ದ ಸೆನ್ಸ್ ಲೈಕ್ ಆ ಏಜ್ ಗ್ರೂಪ್. ಸೊ ಅವರೇ ಮ್ಯಾನಿಫೆಸ್ಟ್ ಮಾಡಿದೆ ಆ್ಯಕ್ಚುಲಿ ಕೆಂಡ ಟೈಮಲ್ಲಿ ನಮ್ಮಿಬ್ಬರನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿ ಅಂತೇನೋ, ಸುಮ್ಮನೆ ತಮಾಷೆಗೆ. ಅದು ಹಾಗೆ ಕೂತ್ಕೋತು. ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪಂಡ್, ಕತೆನೇ ಅವ್ರಿಬ್ಬರನ್ನ ಹುಡುಕ್ತು ಅನ್ನೋ ಥರ. ಈ ಕತೆ ಒಂದು ಸ್ಮಾಲ್ ಟೌನಲ್ಲಿ ನಡೆಯುತ್ತೆ. ಆ ಸ್ಮಾಲ್ ಟೌನು ಬಿಕಾಸ್ ನನಗೆ ಕೋಲಾರ ಗೊತ್ತಿರೋದ್ರಿಂದ, ಕೋಲಾರದು ಪ್ರತಿ ಬೀದಿಲಿ ಇರೋ ಆ ಲೇಯರ್ಸ್ ಇರುತ್ತಲ್ಲ, ಪ್ರತಿ ಒಂದು ಊರಿಗೂ ಅದರದೇ ಆದಂಥ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಈ ಕಥೆಗೆ ಬೇಕು ಅನ್ನಿಸ್ತು. ಹಾಗೆ ಆಗಿದ್ದು ಸಿನಿಮಾ. ಸ್ಕ್ರಿಪ್ಟ್ ರೆಡಿ ಆದಮೇಲೆ ಸಿನಿಮಾ ಆಗಲೇಬೇಕು ಅಂತ. ಸೊ ಐ ಸ್ಪೋಕ್ ಟು ಸಮ್ ಪ್ರೊಡ್ಯೂಸರ್ಸ್, ಬಟ್ ಅವ್ರದ್ದು ಟೈಮ್ ಲೈನಲ್ಲಿ ಕೆಲಸ ಮಾಡ್ತಾರೆ. ಮುಂದಿನ ವರ್ಷ ಮಾಡೋಣ, ಜೂನಲ್ಲಿ ಮಾಡೋಣ, ಆ ಥರ ಎಲ್ಲ ಆಯಿತು. ನನಗೆ ಒಳಗಡೆ ಆನ್ಸಕ್ಕೆ ಶುರು ಮಾಡಿದ್ಮೇಲೆ ಮಾಡಿಬಿಡ್ಬೇಕು ಅಂತ. ಸೊ ವಿ ಶಾರ್ಟ್ ಲೈಕ್ ಹೌ ವಿ ಶಾರ್ಟ್ ಗಂಟು ಮುಟ್ಟೆ. ನನಗೆ ಪರ್ಸ್ನಲಿ ಅವಾಗೂ ಈಗಲೂ ಐ ಆಮ್ ಲಿಟ್ಲ್ ಓಲ್ಡರ್ ನಾವು. ಸೊ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಅನ್ನಿಸ್ತು ಅವಾಗೂ ಈಗೂ. ಅವಾಗ ಕೂತ್ಕೊಳ್ದಿರಾನೆ ಐ ಕುಡ್ ರನ್ ಅರೌಂಡ್ ಇಡೀ ದಿನ. ಇವಾಗ ಸ್ವಲ್ಪ ಹೊತ್ತು ಓಡಾಡಿದ್ರೆ ಕೂತ್ಕೊಳ್ಳೋಣ ಅನ್ಸೋದು. ಸೊ ಬಟ್ ಎಸ್, ಔಟ್ಡೋರಲ್ಲಿ ಶೂಟ್ ಮಾಡಿದ್ದು 2 months, ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಲೈಕ್ ಈಗಿನ್ನೂ ಮುಗಿಸಿ ಬಂದಿದ್ದೀವಿ ಶೂಟಿಂಗು, ಸೊ ಇನ್ನೂ ಫ್ರೆಶ್ ಆಗಿದೆ ಮೈಂಡಲ್ಲಿ ಅದೆಲ್ಲ. ಸೊ ಎಸ್, ನಾನು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ ನನಗೆ, ಬಿಕಾಸ್ ಐ ಫೀಲ್ ನನ್ನ ಮೈಂಡಲ್ಲಿ ಆಗೋದು ಇನ್ಫಾರ್ಮೇಷನ್ ಬರ್ತಾನೆ ಇದ್ದರೆ ಅದಕ್ಕೆ ಪ್ರಾಸೆಸ್ ಮಾಡೋಕ್ಕೂ ಟೈಮ್ ಸಿಗಲ್ಲ ಅಲ್ವಾ. ತುಂಬ ಇನ್ಫಾರ್ಮೇಷನ್ ತೊಗೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ನಮ್ಮ ಮೈಂಡು ಡಸ್ಟ್ಬಿನ್ ಥರ ಆಗ್ಬಿಟ್ಟಿದೆ, ಬರ್ತಾನೇ ಇರುತ್ತೆ, ನೋಡಿದಷ್ಟು ಬರ್ತಾನೆ ಇರುತ್ತೆ. ನಂಗೆ ಇನ್ನೊಬ್ಬರ ಜೀವನದ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ ರೀಲ್ಗಳ ಮೂಲಕ ಅವ್ರದ್ದು. ಐ ಆಮ್ ವೆರಿ ಹಳೆ ಕಾಲದ್ದು ಮನುಷ್ಯರು. ಆ್ಯಂಡ್ ಥ್ಯಾಂಕ್ಫುಲಿ ಐ ಕ್ಯಾನ್ ಬಿ ದಟ್. ನನಗೆ ಅಡಿಕ್ಷನ್ ಆಗಿಲ್ಲ. ನಿಮ್ಮ ಏಜ್ ಗ್ರೂಪ್ವ್ರಿಗೆಲ್ಲ ನೀವು ಹುಟ್ಟಾನೆ ಸ್ಮಾರ್ಟ್ಫೋನ್ ಇಟ್ಕೊಂಡು ಹುಟ್ಟಿರೋರಲ್ವಾ. ಐ ನೋ ಹೌ ಟು ಬಿ ವಿತೌಟ್ ಇಟ್. ನಾನು ಮನೇಲಿ ಹೋದ ತಕ್ಷಣ ಫೋನ್ನ ಒಂದು ಕಾರ್ನರಲ್ಲಿ ಇಡ್ತೀನಿ. ಫೋನ್ ಬಂದರೆ ಅಲ್ಲಿ ಹೋಗಿ ತೊಗೊಂಡು ಮತ್ತೆ ಅಲ್ಲಿ ಇಟ್ಟು ಬರ್ತೀನಿ. ನನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಲ್ಲ, ಪಾಕೆಟಲ್ಲಿ ಇಟ್ಕೊಂಡು ಓಡಾಡಲ್ಲ. ಸೊ ಆ ಒಂದು ಭಾರ ಇಲ್ಲ ನನ್ನ ಮೇಲೆ. ಸೊ ಐ ಫೀಲ್ ವೆರಿ, ಸೊ ಮಾತಾಡಲ್ಲ ಅಂದ್ಬಿಟ್ಟು ಕೆಲಸ ಆಗ್ತಿಲ್ಲ ಅಂತಲ್ಲ. ಸೊ ಆಗಿದ್ದ ಕೆಲಸದ ಬಗ್ಗೆನೂ ಎಲ್ಲ ಕೆಲಸದ ಬಗ್ಗೆನೂ ಮಾತಾಡೋಕೆ ಒಂಥರ ನಂಗೆ ಮುಜುಗರ ಕೂಡ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದರೆ ಕೇಳಿದ ಮೊದಲನೇ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟು ಹೋಗೋಣ ಹಾಗಾದ್ರೆ ಟೀ ಕೊಡಿ ಸರ್. ಜೀವನ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಇಲ್ಲ, ನಾನು ನೀವು ಹೇಳಿದ್ರಿ ಬೇಜಾರಾಯಿತು ನನಗೆ, ಅಂದರೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಆ ಥರದ್ದು ಅಂತ. ಆ್ಯಕ್ಚುಲಿ ಪ್ರಜ್ಞಾಪೂರ್ವಕವಾಗಿಯೇ ಹೇಳಿದ್ದು ಅದನ್ನು. ಅಂದರೆ ನೀವು ಮಾಡಿರುವ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಅಥವಾ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್, ಅಥವಾ ನೀವು ಏನು ಆ್ಯಕ್ಚುಲಿ ಸಿನಿಮಾ ಅಂತ ಬಂದಾಗ ಜನರ ಮುಂದೆ ಏನು ನೀವು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಅದು ಬಹಳಷ್ಟು ಜನಕ್ಕೆ ಇನ್ನಷ್ಟು ರೀಚ್ ಆಗಲಿ ಅನ್ನೋ ಒಂದು ಕಿಚ್ಚನ್ನು ನಿಮ್ಮಲ್ಲಿ ಹತ್ತಿಸೋದಕ್ಕೆ ನಾನು ಆ್ಯಕ್ಚುಲಿ ಅದೊಂದು ಪದ ಬಳಸಿದ್ದು. ಆ್ಯಕ್ಚುಲಿ ತಕ್ಕ ಮಟ್ಟಿಗೆ ಪರಿಚಿತರಿರುವಂತಹ ಅಂತ. ಸೊ ರೀಚ್ ನೀವು ಮಾಡಿಸ್ಬೇಕು ಸುಜಯ್. ನಾನು ಸಿನಿಮಾ ಮಾಡಬಲ್ಲೆ, ರೀಚ್ ಮಾಡಿಸೋದೆಲ್ಲ ನಿಮ್ಮ ಕೈಯಲ್ಲಿದೆ. ನನಗೆ ಕಿಚ್ಚಿದ್ದೇ ಇರುತ್ತೆ. ಯಾರು ಸಿನಿಮಾನ ತುಂಬಾ ಕಡಿಮೆ ಜನ ನೋಡ್ಲಿ ಅಂತ ಮಾಡಲ್ಲ, ಎಲ್ಲರೂ ನೋಡ್ಲಿ ಅಂತಾನೆ ಮಾಡೋದು. ಎಲ್ಲರೂ ನೋಡೋದಕ್ಕೆ ಏನು ಮಾಡಬೇಕು, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಲ್ವಾ. ಸೊ ನಾವು ಈಗ ಸೋಷಿಯಲ್ ಮೀಡಿಯಲ್ಲಿ ಯಾವ ರೀತಿ ಗದ್ದಲ ಇದೆ ಪ್ರತಿದಿನ ಅಂದರೆ, ಅದೆಲ್ಲದ ಸೌಂಡ್ ಮಧ್ಯೆ ನಾವು ಹೆಂಗೆ ಕೇಳಿಸ್ಕೊಳ್ಳೋದು, ನಾವು ಸಿನಿಮಾ ಮಾಡಿದ್ವಿ ಬಂದು ನೋಡಿ ಅಂತ. ಬಟ್ ಈಗಾಗಲೇ ನಾನು ಮಾಡಿರೋ ಸಿನಿಮಾಗಳನ್ನ ಇಷ್ಟಪಟ್ಟಿರೋರು, ಇವಳೇನೋ ಮಾಡ್ತಾಳಪ್ಪ ಅಂತ ಅನ್ಕೊಂಡಿರೋರು ಬಂದು ನೋಡ್ತಾರೆ ಖಂಡಿತ. ಅಂಡ್ ಮೇನ್ಲಿ ಗಂಟು ಮುಟ್ಟೆನ ವೆರಿ ಓಪನ್ ಆಗಿ ಹೇಳ್ತೀನಿ, ತಮಿಳ್ ತೆಲುಗಿಂದ ಸಿಕ್ಕಾಪಟ್ಟೆ ನನಗೆ ಲೈಕ್ ಆ ಲೆವೆಲ್ ಆಫ್ ಅಪ್ರಿಸಿಯೇಷನ್, ಆ ಲೆವೆಲ್ ಆಫ್ ಈಗಲೂ ಮೆಸೇಜ್ ಬರುತ್ತೆ, ಮ್ಯಾಮ್ ನೆಕ್ಸ್ಟ್ ಸಿನಿಮಾ ಯಾವಾಗ ಬರ್ತಿದೆ ಅಂತ. ಸೊ ಐ ಸೆಡ್ ಇಟ್. ಸೊ ಈ 2019 ಗಂಟು ಮುಟ್ಟೆ ಬಂದಿದ್ದು, ಇವಾಗ 2026. ಸೊ ಆಗ ನೀವು ಬರೆಯುವಾಗ ಬರವಣಿಗೆಯಲ್ಲಿ ಇದ್ದಂತಹ ನಿಮ್ಮ ಕೆಲವೊಂದಷ್ಟು ಯೋಚನೆಗಳು ಈಗ ಯಾವ ರೀತಿ ಇವಾಲ್ವ್ ಆಗಿದೆ? ಸೊ ಈಗಲೂ ನಿಮ್ಗೆ ಆ ಥರದ್ದು ಒಂದು ಸಿನಿಮಾ ಮಾಡಬಹುದು ಅಂತ ಅನ್ಸುತ್ತಾ, ಅಥವಾ ಹೇಗೆ ಅಂತ? ಇಲ್ಲ ಇಲ್ಲ ಸರ್, ಅಗೇನ್ ವಯಸ್ಸಾಗಿದೆ, ಸ್ವಲ್ಪ ಜೀವನ ನೋಡೋ ರೀತಿ. ಆ್ಯಂಡ್ ಗ್ಯಾಪಲ್ಲಿ ಕೋವಿಡ್ ಆಯಿತು. ಸೊ ಸಾವನ್ನ ತುಂಬ ಹತ್ತಿರದಿಂದ ನೋಡಿದಾಗ, ಸಾವನ್ನ ಮನೆ ಒಳಗೆ ಅನುಭವಿಸಿದಾಗ ಮನುಷ್ಯನಲ್ಲಿ ಚೇಂಜಸ್ ಆಗುತ್ತೆ. ನಂಗೆ ನಮ್ಮ ಅಪ್ಪ ಹೋದಾಗ 2012 ನಾನು ಜೀವನ ನೋಡೋರು, ನಮ್ಮ ಅಪ್ಪ ನಾನು ಹಿಡ್ಕೊಂಡಿದ್ದೆ ಅವ್ರು ಹೋದಾಗ. ಸೊ ನನಗೆ ಐ ಹ್ಯಾವ್ ಸೀನ್ ಒಂದು ಲೈಫ್ ಅವ್ರ ಕಣ್ಣಿಂದ ಹೋಗೋದು. ಸೊ ನನಗೆ ಜೀವನ ಕಾಣೋ ರೀತಿ ತುಂಬ ಡಿಫ್ರೆಂಟ್. ಓಕೆನಾ? ಸೊ ತುಂಬ ಜನಕ್ಕೆ ಯಾವುದು ಮುಖ್ಯ ಅನ್ಸುತ್ತೆ, ನನಗದು ಮುಖ್ಯ ಅನ್ಸಲ್ಲ.
ಅಲ್ಲಿಂದ ಮತ್ತೆ ಕೋವಿಡ್ ತುಂಬಾ ದೊಡ್ಡ ಅನುಭವ ಅದು ಪ್ರಪಂಚಕ್ಕೆ. ನಾವು ಕತೆ ಬುಕ್ಗಳಲ್ಲಿ ಹಿಸ್ಟ್ರಿ ಬುಕ್ಗಳಲ್ಲಿ ಓದಿದ್ವಿ, ಮಾರಿ ಬಂದು ಊರೇ ಸತ್ತೋಯ್ತು, ಇನ್ನೇನೋ ಬಂದು ಏನೋ ಆಗೋಯ್ತು ಅಂತ. ಅದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅದನ್ನ ನೋಡಿದಾಗ ನಮ್ಮಲ್ಲಿ ಮನುಷ್ಯತ್ವ ಬೆಳಿಬೇಕೇ ಹೊರತು ಹಡಬಡಿ ಅಲ್ಲ. ಈಗ ಐ ಥಾಟ್ ಕೋವಿಡ್ ಬಂದು ಹೋದ್ಮೇಲೆ ಜನಗಳಲ್ಲಿ ಸ್ವಲ್ಪ ಮಾನವೀಯತೆ ಹೆಚ್ಚಾಗತ್ತೆ, ಮನುಷ್ಯ ಕೊಡೋ ಬೆಲೆ ಡಿಫ್ರೆಂಟ್ ಆಗತ್ತೆ, ಬಿಕಾಸ್ ಜೀವ ಹೊಟ್ಟೋಗತ್ತೆ ಅಂತ ಎಲ್ರಿಗೂ ಅರ್ಥ ಆಯ್ತು. ಬಟ್ ಆಪೋಸಿಟ್ ಆಗ್ಬಿಟ್ಟಿದೆ ಎಲ್ಲರಲ್ಲೂ. ಇವಾಗ ದೇ ಫೀಲ್ ಡಬಲ್ ಚಾರ್ಜ್ ಮಾಡ್ಬಿಟ್ಟು, ಡಬಲ್ ದುಡ್ಡು ಮಾಡ್ಬಿಟ್ಟು, ಡಬಲ್ ಅನುಭವಿಸ್ ಡಿಫ್ರೆಂಟ್ ಮೆಂಟಾಲಿಟಿ ಆಗ್ಬಿಟ್ಟಿದೆ ಐ ಥಿಂಕ್ ಜನಗಳಲ್ಲೂ. ಅಂಡ್ ಅವ್ರದ್ದು ಡಿಪೆಂಡೆನ್ಸಿ ಎಷ್ಟು ವರ್ಷ ಬದುಕಿರ್ತೀವಲ್ಲ ಗೊತ್ತಿಲ್ಲ, ಇರೋದ್ರೊಳಗೆ ಏನಾದ್ರು ಒಂದು ಮಾಡಿ ಹೋಗ್ಬೇಕು, ವಿಚ್ ಇಸ್ ಗ್ರೇಟ್. ಅದು ಓಕೆ. ಬಟ್ ಪಕ್ಕದವ್ರನ್ನ ಇವನು ಒಬ್ಬ ಮನುಷ್ಯ ಅಪ್ಪ, ಸೊ ನನಗಾಗ್ತಿರೋದು ಇವನಿಗೂ ಆಗ್ತಾ ಇದೆ, ಒಂದು ಕಂಪ್ಯಾಷನ್ ಅದಿಲ್ಲ. ಐ ಫೀಲ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಂಡ್ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಅನ್ಸುತ್ತೆ ಆ 2-3 years ಅಲ್ಲಿ. ಮೇ ಬಿ ಟೂ ಮಚ್ ಆಫ್ ವಾಚಿಂಗ್ ಇಟ್, ಐ ಡೋಂಟ್ ನೋ. ಸೊ ಇಟ್ಸ್ ವೆರಿ ಡಿಫ್ರೆಂಟ್ ಪ್ರಪಂಚ. ನಾನು ನೋಡೋಕೆ ಕೂಡ ನಾನು ಪ್ರಪಂಚನ ತುಂಬ ಡಿಸ್ಟೆನ್ಸಲ್ಲಿ ನೋಡೋ ಥರ ಅನ್ನಿಸ್ತಾ ಇದೆ. ಮುಂಚೆ ಐ ವಾಸ್ ಫೀಲಿಂಗ್ ನಾನು ಒಂದು ಸಮುದ್ರದ ಒಳಗಡೆ ಇದ್ದಾಗ, ಸಮುದ್ರದ ಒಳಗಡೆ ಈಜುವಾಗ, ನೀವು ಒಳಗಡೆ ಹೋಗಿದ್ರೆ ಯಾವಾಗಾದ್ರೂ ಸ್ಕೂಬಾ ಡೈವಿಂಗ್ ಹೋಗಿದ್ದೀರಲ್ಲ, ಅಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಕಣ್ ಕಾಣೋಷ್ಟು ನೀರು, ಬಟ್ ಮೈಂಡಲ್ಲಿ ಯೋಚನೆ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಸಮುದ್ರ ಅದ, ಅದ್ರೊಳಗೆ ನೀವು ಎಷ್ಟು ಚಿಕ್ಕದಿದ್ದೀರಾ. ನನಗೆ ಆ ಅನುಭವ ಅನ್ನಿಸ್ತು, ಇಷ್ಟು ದೊಡ್ಡ ಪ್ರಪಂಚ ನಾನು ಇಷ್ಟು ಏನು ಮಾಡ್ತಾ ಇದ್ದೀನಿ, ನನಗೆ ಎಷ್ಟು ಕಾಣ್ತಾ ಇದೆಯೋ ಅಷ್ಟೇ ಪ್ರಪಂಚ ಅಲ್ವಲ್ಲ ಇಷ್ಟು. ಸೊ ಅದು ಗೊತ್ತಾದ್ಮೇಲೆ ಐ ಫೀಲ್ ವೆರಿ ಗ್ರೌಂಡೆಡ್. ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಗ್ರೌಂಡೆಡ್. ಸೊ ನನ್ನ ಕತೆಗಳಲ್ಲಿ ಕೂಡ ಬೇರೆ ಏನೋ ಹುಡುಕಾಟ ನಡೀತಾ ಇದೆ ಇವಾಗ. ಅವಾಗ ಬೇರೆ ಏನೋ ಹುಡುಕಾಟ ಇತ್ತು. ಅದಕ್ಕೆ ತಕ್ಕ ಹಾಗೇನೆ ಈಗ ಜನಗಳು ಕೂಡ ಎಂಟರ್ಟೈನ್ಮೆಂಟ್ನ ಅವರು ನೋಡ್ತಾ ಇರೋ ರೀತಿ ಅಥವಾ ಸಿನಿಮಾನ ಅವರು ಅಂದರೆ ಪರ್ಸೀವ್ ಮಾಡ್ತಿರೋ ರೀತಿ ಕೂಡ ಬದಲಾಗಿದೆ ಅಂತ ಅನ್ಸಲ್ವಾ ನಿಮಗೆ? ಹೌದು. ಮುಂಚೆ ಅದು ಬೆಳೀತಾ ಇರೋ ಇಂಟರ್ನೆಟ್ನ ಪ್ರಭಾವ ಅದು. ಬಿಕಾಸ್ ಮುಂಚೆ ಎಲ್ಲ ನಾವು ನಮಗೇನೇ ಒಂದು ಇನ್ಫಾರ್ಮೇಶನ್ ಬೇಕು ಅಂದರೆ ಲೈಬ್ರರಿಗೆ ಹೋಗ್ತಾ ಇದ್ವಿ ಅಲ್ವಾ, ತಾರೋ ಬರೆದಿರೋ ಬುಕ್ಕದ ಮೂಲಕ ನಾವು ತಿಳಿಯೋಕೆ ಟ್ರೈ ಮಾಡ್ತಾ ಇದ್ವಿ. ಅಂಡ್ ದೆನ್ 20 years ago ಗೂಗಲ್ ಸರ್ಚ್ ಇಂಜಿನ್ ಬಂತು. ಸರ್ಚ್ ಇಂಜಿನ್ ಒಳಗೆ ಹಾಕಿದಷ್ಟು ಇನ್ಫಾರ್ಮೇಶನ್. ಇವಾಗ AI ಬಂದಿದೆ. ಲೈಕ್ ಯು ಕ್ಯಾನ್ ಆಸ್ಕ್ ChatGPT ಆರ್ ವಾಟ್ ಎವರ್ ವಿಚ್ ಎವರ್ ಯು ಆರ್ ಯೂಸಿಂಗ್, ಜೆಮಿನೈ. ಅದು ಇರೋ ಇಂಟರ್ನೆಟ್ಟಲ್ಲಿ ಇರೋದನ್ನೆಲ್ಲ ಕನ್ಸೈಸ್ ಮಾಡಿ ನಿಮ್ಗೆ ಹೇಳುತ್ತೆ, ನೀವು ಸರ್ಚ್ ಮಾಡೋ ಅವಶ್ಯಕತೆನೂ ಇಲ್ಲ. ಅದ್ರೊಳಗೆ ನಾನು ಮಾತಾಡ್ತಿರ್ತೀನಿ, ಕೇಳ್ತಿರ್ತೀನಿ. ಸೊ ನಿನಗೆ ಯಾರು ಜಾಸ್ತಿ ಏನು ಮಾತಾಡಿರೋ ಅದನ್ನೇ ನಿನ್ ನಿಜ ಅಂತ ಅನ್ಸತ್ತಾ ಅಂತ. ಹೌದಲ್ವಾ, ಬಿಕಾಸ್ ಆಲ್ಗಾರಿದಮ್ ಅದನ್ನೇ ಹೇಳುತ್ತೆ ನನಗೆ ಅಂತ ಕೂಡ ಹೇಳುತ್ತೆ ಅದು. ಸೊ ಈಗಿನ ಲೈಕ್ ಸೊ ದ ವೇ ಪೀಪಲ್ ಆರ್ ಪ್ರಾಸೆಸಿಂಗ್ ಇನ್ಫಾರ್ಮೇಶನ್ ತುಂಬಾ ಡಿಫ್ರೆಂಟ್ ಆಗು ಈಗೂ. ಈಗ ತುಂಬಾ ದೇ ವಾಂಟ್ ಟು ಟ್ರಾವೆಲ್, ಬಿಕಾಸ್ ಅವ್ರಿಗೆ ಅನುಭವ ಕೂಡ ಮುಖ್ಯ ಗೊತ್ತಾಗಿದೆ. ಸಿನಿಮಾಗೆ ಬರೋದು ಕೂಡ ಅನುಭವ ಅಂತ ಅವ್ರು ಮರ್ತು ಹೋಗ್ತಾ ಇದ್ದಾರೆ. ಆ ಅನುಭವ ನೀವು ಮುಂಚೆ ಎಲ್ಲ ದೇಶ ಸುತ್ತು ಕೋಶ ಓದು, ರೈಟ್? ಕೋಶ ಓದೋದು ಬಿಟ್ಬಿಟ್ಟಿದ್ದಾರೆ, ಇವಾಗೆಲ್ಲ ChatGPT ಓದ್ತಾ ಇದ್ದಾರೆ. ಸಿನಿಮಾ ಕೂಡ ಕೋಶ ಓದೋ ಅನುಭವ ಕೊಡುತ್ತೆ ಅಂತ, ಬಿಕಾಸ್ ಸಿನಿಮಾ ಶುಡ್ ಗಿವ್. ನಿಮಗೆ ಗೊತ್ತಿಲ್ಲದವ್ರು ಯಾವುದೋ ಒಂದು ಪ್ರಪಂಚದ ಅನುಭವ ನಿಮಗೆ ಮಾಡಿಸುತ್ತೆ ಅದು ಅಲ್ವಾ. ಸೊ ಮುಂಚೆ ಎಲ್ಲ ವೆರಿ ಓಪನ್ ಆಗಿ ಹೋಗ್ತಿದ್ರಿ ನೀವು ಥಿಯೇಟರ್ ಒಳಗಡೆ. ಇವಾಗ ಯು ಫೀಲ್ ನಿಮಗೆ ಸಿಗ್ತಾರೋ ಇನ್ಫಾರ್ಮೇಶನ್ ಯಾಕೆ ಹೋಗ್ಲಿ ಅಂತ. ಬಟ್ 2 hour ಆ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಅನುಭವಿಸೋದು ಅದು ತುಂಬಾ ವೆರಿ ಯೂನಿಕ್, ವೆರಿ ಇಂಪಾರ್ಟೆಂಟ್. ನಿಮಗೆ ನೀವು ಕೊಡೋಂಥ ಅವಕಾಶ ಅದು. ನೀವು ಅದನ್ನು ಕೊಟ್ಕೊಳ್ಳಿಲ್ಲ ಅಂದರೆ ನೀವೇನೋ ಮಿಸ್ ಮಾಡ್ಕೊತಾ ಇದ್ದೀರಿ. ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಹೋಗೋದು ಬಿಟ್ಟು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಾಟ್ ಬಿಕಾಸ್ ನಾನು OTT ನೋಡ್ತಾ ಇದ್ದೀನಿ ಅಂತ, ನಾನು ಏನೂ ನೋಡೋದೇ ಇಲ್ಲ, ರೀಲ್ಸು ನೋಡಲ್ಲ, ಸಿನಿಮಾನೂ ನೋಡಲ್ಲ, ಹಂಗಾಗ್ಬಿಟ್ಟಿದೆ ನನಗೆ. ಬಿಕಾಸ್ ಐ ವಾಂಟ್ ಟು ಕೀಪ್ ಇಟ್ ವೆರಿ ಖಾಲಿ ತಲೆನ. ಅವಾಗಷ್ಟೇ ನನ್ನ ವಾಯ್ಸ್ ನನಗೆ ಕೇಳಿಸುತ್ತೆ, ಇಲ್ಲ ಬೇರೆಯವ್ರದ್ದೇ ವಾಯ್ಸ್ ಕೇಳಿಸ್ತಾ ಇರುತ್ತೆ ಅಂತ. ಸೊ ಐ ಫೀಲ್ ಎಸ್ ಆಡಿಯನ್ಸ್ ನೋಡೋ ಚೇಂಜ್ ಆಗಿದೆ. ಅದನ್ನು ಮೀರಿ ಸಿನಿಮಾಗಳು ಕೊಡಬೇಕು ನಾವು. ಕರೆಕ್ಟ್. ಅಂದರೆ ಈಗ ಗಂಟು ಮುಟ್ಟೆಯಲ್ಲಿ 90s ಗರ್ಲ್ ಅಂದರೆ ಅವಳಲ್ಲಿರುವಂತಹ ಕೆಲವೊಂದಷ್ಟು ತವಕ ತಲ್ಲಣಗಳು ಅದನ್ನು ಎಕ್ಸ್ಪ್ಲೋರ್ ಮಾಡುವಂತಹ, ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡುವಂತಹ ಪ್ರಯತ್ನ ಆಗಿತ್ತು. ಈಗ 2026 ಅಂದರೆ ಆಲ್ಮೋಸ್ಟ್ ಈಗ ಜೆನ್ಜಿ ಕಿಡ್ಸ್ನ ನೀವು ಸ್ವಲ್ಪ ಅಂದರೆ ಅವರನ್ನು ಫೋಕಸ್ ಮಾಡಿ ಏನಾದರೂ ಸಿನಿಮಾ ಮಾಡಿದ್ದೀರಾ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ? ಹೌದಾ? ಇದು ಈ ಟೈಮಲ್ಲಿ ನಡೆಯೋ ಕತೆ, ಜೆನ್ಜಿ ಕತೆ, ಬಟ್ ಸ್ಮಾಲ್ ಟೌನ್ನಲ್ಲಿ. ಸೊ ನಾವೇನು ಅನ್ಕೋತೀವಿ, ಬೆಂಗಳೂರಿನಲ್ಲಿ ಇರೋದ್ರಿಂದ ನಾವು ಬೆಂಗಳೂರಲ್ಲಿ ನಡೆಯೋದೇ ನಿಜ ಅನ್ನೋ ಥರ. ಬೆಂಗಳೂರು ಬಿಟ್ಟು 25-30 ಕಿಲೋಮೀಟರ್ ದೂರ ಹೋಗಿ ಬೇರೆ ಬೇರೆ ಊರಲ್ಲಿ, ಹಳ್ಳಿಗಳಲ್ಲಿ, ಸ್ಮಾಲ್ ಟೌನ್ಸಲ್ಲಿ ನಡೀತಾ ಇರೋದು, ಇಟ್ ಈಸ್ ಸ್ಟಿಲ್ ಫೀಲ್ಸ್ ಲೈಕ್ 90s. ನಿಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ಬೋದೇ ಹೊರತು ಯೋಚನಾ ಲಹರಿ. ಎಲ್ರಿಗೂ ರೀಲ್ ಸ್ಟಾರ್ ಆಗಬೇಕು, ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಬಂದಿದೆ. ಬಟ್ ಅದ್ರ ಒಳಗಡೆ ಹೊರಗಿನ ಆಗು ಹೋಗುಗಳು, ದೇರ್ ಇಸ್ ಅ ಲಾಟ್ ಆಫ್ ಡಿಸ್ಟೆನ್ಸ್. ಸೊಸೈಟಲ್ ನಾರ್ಮ್ಸು, ಅಲ್ಲಿನ ಕಲ್ಚರಲ್ ನಾರ್ಮ್ಸು, ಅದಕ್ಕೂ ಅವ್ರು ನೋಡ್ತಾ ಇರೋ ಸ್ಮಾರ್ಟ್ಫೋನಲ್ಲಿ ಬರ್ತಾ ಇರೋ ಇನ್ಫಾರ್ಮೇಷನ್ಗೂ ಮ್ಯಾಚೇ ಆಗಲ್ಲ. ಸೊ ಅವರಲ್ಲಿ ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಇದೆ. ನಮ್ಮಲ್ಲಿ ಅಟ್ಲೀಸ್ಟ್ ನಾವು ವಿ ಆರ್ ಅಬ್ರೆಸ್ಟ್ ಟು ದ
ಹ್ಯಾಪನಿಂಗ್ಸ್ ಆಫ್ ದ ವರ್ಲ್ಡ್. ಸೊ ಚಿಕ್ಕಾಪಟ್ಟೆ ಕನ್ಫ್ಯೂಷನ್. ಸೊ ಇಲ್ಲಿ ಈ ಕತೆ ನಾನು ಸ್ಮಾಲ್ ಟೌನಲ್ಲಿ ಹೇಳ್ತಾ ಇರೋ ಕಾರಣನೂ ಅದಕ್ಕೋಸ್ಕರ, ಬಿಕಾಸ್ ಅವರ ದ್ವಂದ್ವ ಗೊಂದಲ ಮೇನ್ ಬೆಂಗಳೂರು, ಹೈದ್ರಾಬಾದ್ ಆ ಥರ ಮೇನ್ ಸಿಟೀಸ್ ಬಿಟ್ಟು ಹೊರಗಡೆ ಅವ್ರದ್ದು ಗೊಂದಲಗಳೇ ಬೇರೆ. ಆ್ಯಂಡ್ ತುಂಬ ಕಷ್ಟ ಅವ್ರಿಗಿನ್ನು ನಮಗಿಂತ. ಲೈಕ್ ನಮ್ಮ ಮನೇಲಿ ನಾವಿರೋ ಅಪಾರ್ಟ್ಮೆಂಟಲ್ಲಿ ಪಕ್ಕದ ಮನೆಯವ್ರು ಯಾರು ಅಂತ ಕೂಡ ಗೊತ್ತಿಲ್ಲ ನನಗೆ. ಅಲ್ಲಿ ಇನ್ನೂ ಪಕ್ಕದ ಮೇಲೆ ಏನಾಗ್ತದೆ, ದೇ ಡಿಸ್ಕಸ್, ರೈಟ್? ಸೊ ಐ ಫೀಲ್ ಜೆನ್ಜಿ ಅವ್ರ ಗೊಂದಲಗಳು ಇನ್ನೂ ಎಷ್ಟು ಕಥೆಗಳು ಹೇಳ್ಬೋದಲ್ಲಿ. ಐ ಫೀಲ್ ದಿಸ್ ಸೋ ಬ್ಯೂಟಿಫುಲ್. ದ ರೀಸನ್ ನಾನು ಇದನ್ನು ಬರವಣಿಗೆ ನಾನು ಪ್ರಕೃತಿ ಅಂತ ನನ್ನ ಇನ್ನೊಂದು ರೈಟರ್ ನನ್ನ ಫ್ರೆಂಡ್ ನಾವಿಬ್ರು ಬರೆದ ಕಾರಣ ನಾನು ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡಿದೆ. ಇಟ್ಸ್ ನಾಟ್ ಜಸ್ಟ್ ರಿಟನ್ ಬೈ ಮೀ ಆ್ಯಂಡ್ ಪ್ರಕೃತಿ, ಬಿಕಾಸ್ ಪ್ರಕೃತಿ ಈಸ್ ಜೆನ್ಜಿ, 24-25 year old, ವೆರಿ ಗುಡ್ ರೈಟರ್. ಸೊ ನನಗೆ ಆ ಸ್ಪೇಸಿನ ಯೂತ್ಫುಲ್ನೆಸ್ ಬೇಕಿತ್ತು. ಸೊ ಅದನ್ನು ಅವಳು ತೊಗೊಂಡು ಬಂದಿದ್ದಾಳೆ. ಆ್ಯಂಡ್ ಶಿ ಗ್ರೂ ಅಪ್ ಇನ್ ಮಂಡ್ಯ, ಸ್ಟಡಿಡ್ ಇನ್ ಕ್ರೈಸ್ಟ್. ಸೊ ಅವಳಿಗೆ ಡಿಫ್ರೆಂಟ್ ಪ್ರಪಂಚದ ಪರಿಚಯ ಇದೆ. ನಾನು ಕೋಲಾರಲ್ಲಿ ಬೆಳೆದವಳು, ಕೋಲಾರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದವಳು. ಆ್ಯಂಡ್ ಐ ಆಮ್ 40 year old. ಸೊ ದೇರ್ ಇಸ್ ಅ ಡಿಸ್ಟೆನ್ಸ್ ದ ವೇ ಐ ಸಿ ಲೈಫ್. ಸೊ ಎರಡನ್ನೂ ಒಟ್ಟಿಗೆ ತೊಗೊಂಡು ಬಂದು ಮಾಡಿರೋ ಕಥೆ ಇದು. ಬಿಕಾಸ್ ಐ ವಾಂಟೆಡ್, ಈಗಿನ ಕಾಲದಲ್ಲಿ ನಿಮ್ಮ ಕಾಲದಲ್ಲೆಲ್ಲ ಪ್ರೀತಿ ಹೆಂಗೆ ಮಾಡ್ತಿದ್ರು ನನಗೆ ಗೊತ್ತಿಲ್ಲ, ನಾವು ಹೆಂಗೆ ಮಾಡ್ತಿದ್ವಿ ಬೇರೆ ಥರ. ಸೊ ನನಗೆ ಆ ಒಂದು ಬೇಕಿತ್ತು. ಬಟ್ ಬರಿತಾ ಏನು ಅನ್ನಿಸ್ತು, ಭಾವನೆಗಳು ಸೇಮೇ. ನಮಗೂ ಜಲಸಿ ಆಗತ್ತೆ, ನಿಮಗೂ ಜಲಸಿ ಆಗ್ತಾ ಇತ್ತು, ರೈಟ್? ಇಟ್ಸ್ ದ ಸೇಮ್ ಥಿಂಗ್. ಬಟ್ ಎಕ್ಸ್ಪ್ರೆಷನ್ನು ಮತ್ತು ಪೇಯ್ನ ತಡ್ಕೊಳ್ಳೋ ಥ್ರೆಶ್-ಹೋಲ್ಡು, ರಿಜೆಕ್ಷನ್ನ ತಡ್ಕೊಳ್ಳೋ ಥ್ರೆಶ್-ಹೋಲ್ಡ್, ಅದೆಲ್ಲ ಜೆನ್ಸಿಗೆ ಕಡಿಮೆ ಇದೆಯಾ ಅಂತ ಅನ್ಸುತ್ತೆ ನನಗೆ. ಮೇ ಬಿ ಅದು ಜನರೇಷನಲ್ ಗ್ಯಾಪ್ ಇರಬಹುದು. ನಾನು ಮಿಲೇನಿಯಲ್. ಕರೆಕ್ಟ್. ಸೊ ಅಂದರೆ ದಟ್ ಮೀನ್ಸ್ ಟು ಸೇ, ಈಗ ಗಂಟು ಮುಟ್ಟೆಲು ಒಂದು ಲವ್ ಸ್ಟೋರಿ ಇತ್ತು. ಸೊ ಅದು ಆಗಿನ ಕಾಲದ ಒಂದು 90s ಲವ್ ಸ್ಟೋರಿ. ಅದನ್ನು ಜನ ಅಂದರೆ ಓಕೆ ಇದೊಂದು ಹೊಸ ಅಟೆಂಪ್ಟ್, ಅಂದರೆ ಜನರಲಿ ಲೈಫಲ್ಲಿ ಅದು ನಡೀತಾ ಇತ್ತು ಆ ಥರದ್ದೆಲ್ಲ ವಿಷಯಗಳು. ಬಟ್ ಸಿನಿಮಾ ತೆರೆ ಮೇಲೆ ಯಾರೂ ತೋರಿಸಲಿಲ್ಲ. ಸೊ ಈಗ ಜೆನ್ಜಿ ಎಗೇನ್ ಆ ವಾಯ್ಡ್ ಮತ್ತೊಂದು ಸಲ ಇದೆ. ಇವಾಗ ಜೆನ್ಜಿ ಕಿಡ್ಸ್ಗಳು ಯಾವ ರೀತಿ ಪ್ರೀತಿನ ಫೀಲ್ ಮಾಡ್ತಾರೆ, ಅವ್ರು ಯಾವ ವಿಷಯನ ಎಷ್ಟು ಅಂದರೆ ತಲೆಗೆ ತಗೋತಾರೆ ಅಥವಾ ಎಷ್ಟು ಬೇಗ ಅದರಿಂದ ಆಚೆ ಬರ್ತಾರೆ ಅನ್ನೋದನ್ನು ಯಾರು ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಆ್ಯಕ್ಚುಲಿ ತುಂಬ ದೊಡ್ಡ ವಿಷಯ ಅದು. ಆ ವಾಯ್ಡ್ನ ಫಿಲ್ ಮಾಡಿದ್ರೆ, ಸೊ ಆ ಜೆನ್ಜಿ ಕಿಡ್ಸ್ಗಳನ್ನು ಅಟ್ರಾಕ್ಟ್ ಮಾಡುವಂತಹ ಕಂಟೆಂಟ್ ಇದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಸೊ ಆ ಥರದ ಪ್ರಯತ್ನ ಆಗುತ್ತೆ ಇದು. ಖಂಡಿತ ಅದೇ ಪ್ರಯತ್ನ. ಪ್ರತಿ ಜನ್ರೇಷನ್ಗೂ ನನ್ನ ಕತೆ ಯಾರು ಹೇಳ್ತಾ ಇಲ್ಲ ಅಂತ ಕೆಲವು ಕತೆಗಳು ಅನ್ಸುತ್ತೆ. ಈ ಕತೆ ಹಂಗೆ ಆಗ್ತದೆ, ಯಾಕೆ ಯಾರು ಅದ್ಯಾಕೆ ಪರದೆ ಮೇಲೆ ಸಿಗ್ತಾ ಇಲ್ಲ ಅಂತ ಕತೆ ಇದೆ. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಜೆನ್ಜಿಗಳಿಗೆ ಕನೆಕ್ಟ್ ಆಗಿದ್ದು ಕೆಲವು 2 ಸಿನಿಮಾ ಹೇಳೋದಾದ್ರೆ, ತೆಲುಗು ಅವ್ರದ್ದು ಆ್ಯಕ್ಚುಲಿ ಬೇಬಿ ಅಂತ ಒಂದು ಸಿನಿಮಾ ಇತ್ತು, ನೀವು ನೋಡಿರ್ಬೋದು. ಆ್ಯಂಡ್ ತಮಿಳಲ್ಲಿ ನಮ್ಮ ಈ ಪ್ರದೀಪ್ ರಂಗನಾಥನ್, ಲೈಕ್ ಅವ್ರೊಂಥರ ರೆಪ್ರೆಸೆಂಟೇಟಿವ್ ಥರ ಈಗ ಅವ್ರ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಜೆನ್ಜಿ ರೆಪ್ರೆಸೆಂಟೇಟಿವ್ ಥರ. ಸೊ ಆ 2 ಸಿನಿಮಾಗಳಿಗೆ, ಅಂದರೆ ಆ 2 ಸಿನಿಮಾಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿರುವಂತಹ ವಿಷಯಗಳೇನಾದರೂ ಇದರಲ್ಲೂ ಇರುತ್ತೆ, ಅಂದರೆ ಇನ್ ಟರ್ಮ್ಸ್ ಆಫ್ ಲವ್, 2 ಸಿನಿಮಾ, ಲವ್ ರಿಲೇಶನ್ಶಿಪ್ಸ್. ಅದನ್ನು ನೋಡಿಲ್ಲ, ಈ ಸಿನಿಮಾನು ನೋಡಿಲ್ಲ, ಪ್ರದೀಪ್ ರಂಗನಾಥ್ ಯಾವುದು ಸಿನಿಮಾ ನೋಡಿಲ್ಲ. ಸೊ ನನಗೆ ಗೊತ್ತಿಲ್ಲ, ಐ ಕಾಂಟ್ ಸೇ, ಬಿಕಾಸ್ ನಾನು ಹೇಳ್ದಂಗೆ ನಾನು ಸಿನಿಮಾಗಳೇ ನೋಡ್ತಾ ಇಲ್ಲ. ನಾನು ಲಾಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದು ಮಂಜುಮೆಲ್ ಬಾಯ್ಸ್, ಮಲಯಾಳಂ. ಅದು ಕೂಡ ತುಂಬಾ ಮಾತಾಡೋದು ಅಂತ ಹೋಗಿ ನೋಡ್ರೆ ಸಖತ್ ಮಜಾ ಮಾಡಿದ ಸಿನಿಮಾ. ನಾನು 3 ಸತಿ ನೋಡಿದೆ ಥಿಯೇಟ್ರಲ್ಲಿ. ಸೊ ಥಿಯೇಟ್ರಿಗೆ ಹೋಗೋದು ಕಡಿಮೆ ಮಾಡಿದ್ದೀನಿ ನಾನು. ಈಗ ರೀಸೆಂಟ್ಲಿ ನಮ್ಮ ಅಣ್ಣನ ಊರಿಗೆ ಹೋಗಿದ್ದೆ, ಸ್ವಿಟ್ಜರ್ಲೆಂಡಲ್ಲಿ ಇರ್ತಾನೆ ನಮ್ಮ ಅಣ್ಣ. ಸೊ ಅಲ್ಲಿ ಹೋಗಿರ್ಬೇಕಾದ್ರೆ ಐ ಸಾ ಮೈಕೆಲ್. ಓಕೆ. ಸೊ ಈ ಥರ ವೆರಿ ಸೆಲೆಕ್ಟೆಡ್ ಫಿಲ್ಮ್ಸ್ ನೋಡ್ತಾ ಇರೋದು. ಸೊ ನಾನು ನೋಡಿಲ್ಲ ಇವೆರಡು ಸಿನಿಮಾ. ಅವ್ರ ಬಗ್ಗೆ ಯಾರು ಏನು ಹೇಳಿದಾರೆ ಅಂತ ಕೂಡ ಗೊತ್ತೂ ಇಲ್ಲ, ಬಿಕಾಸ್ ನನ್ನ ಸೋಷಿಯಲ್ ಮೀಡಿಯಾ ಆಫ್ ಆಗಿರುತ್ತೆ. ಅಂದ್ರೆ ಮೋಸ್ಟ್ಲಿ ಅದರ ಜೆನ್ಜಿ ಲವ್ ಅದನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ವಿ, ಲವ್ ವಿಷಯನ. ಇದು ಕೂಡ ಲವ್ ಸ್ಟೋರಿ, ಲವ್ ನ ಎಕ್ಸ್ಪ್ಲೋರ್ ಮಾಡಿದೀವಿ. ಅಂಡ್ ವೆರಿ ಲೇಯರ್ಡ್. ಐ ಥಿಂಕ್ ಐ ಪೇ ವೆರಿ ಅಟೆನ್ಷನ್, ಸೋ ಮಚ್ ಅಟೆನ್ಷನ್ ಟು ಲೇಯರ್ಸ್. ನಂಗೆ ತುಂಬ ಮುಖ್ಯ ಅದು. ಸೊ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ನೋಬಡಿ ಹ್ಯಾಸ್ ಎವರ್ ಸ್ಪೋಕನ್ ಅಬೌಟ್. ಓಕೆ. ಮತ್ತು ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕೆಲವು ದಿನಗಳ ಹಿಂದೆ ಎಲ್ಲ ಒಂದು ನಿಮ್ಮ ಇಂಟರ್ವ್ಯೂ ನೋಡ್ತಾ ಇದ್ದೆ. ಒಂದು ತಮ್ನೇಲ್ ನನಗೆ ಕಾಣಿಸ್ತಾ, ಆ್ಯಕ್ಚುಲಿ ಎವ್ರಿಬಡಿ ಈಸ್ ಬಾರ್ನ್ ಬೈಸೆಕ್ಷುವಲ್ ಅನ್ನೋ ಥರದೊಂದು ಸ್ಟೇಟ್ಮೆಂಟ್ ಏನೋ ಇತ್ತು, ತಮ್ನೇಲ್ ಆ ಥರದೊಂದು ಟೈಟಲ್ ಇತ್ತಲ್ಲಿ. ಆ ಸ್ಟೇಟ್ಮೆಂಟ್ ನೀವು ಹೇಳಿದಿರಾ? ಅದು ಆ್ಯಕ್ಚುಲಿ ಏನು ಹೇಳಕ್ಕೆ ಹೊರಟಿದ್ರಿ ನೀವು? ಅದು ಸಿ ಐ ಫೀಲ್ ಸೆಕ್ಷುಯಾಲಿಟಿನ ದ ವೇ ದೇ ಡಿಫೈನ್, the way it is interpreted, like even much before bari sex is not sexuality, it's much more. I feel it's a very big conversation today. I feel ಸುಮ್ಮನೆ ಹಾರಿಕೆಯಾಗಿ ಹೇಳುವಂಥ ವಿಚಾರ ಅಲ್ಲ ಅದು, ಹಾರಿಕೆಯಾಗಿ ಹಾಕ್ಲೂಬಾರ್ದು ಅದ್ರ ಬಗ್ಗೆ ಎಲ್ಲ. ಬಿಕಾಸ್ ಐ ಫೀಲ್ ಲೈಕ್ ವೆನ್ ಐ ಸೇ ಎವ್ರಿಬಡಿ ಈಸ್ ಬಾರ್ನ್ ಬೈಸೆಕ್ಷುವಲ್, ಒಂದು ಗಂಡು ಹೆಣ್ಣು ಸೇರಿನೇ ಒಬ್ಬರು ಹುಟ್ಟಕ್ಕೆ ಸಾಧ್ಯ, ಕರೆಕ್ಟ್? ಅಂಡ್ ನಮ್ಮಲ್ಲಿ ದೆರ್ ಇಸ್ ಈಡ ಆ್ಯಂಡ್ ಪಿಂಗಾಳ, ಎನರ್ಜಿ ವೈಸ್ ಪುರುಷ ಸ್ತ್ರೀ 2 ಎನರ್ಜಿ ಇರುತ್ತೆ. ಸೊ
ಮೆನಿ ಅ ಟೈಮ್ ಡೆಫಿನೇಷನ್ ಆಫ್ ಬೀಯಿಂಗ್ ಅ ಮ್ಯಾನ್, ಡೆಫಿನೇಷನ್ ಆಫ್ ಬೀಯಿಂಗ್ ಅ ವುಮೆನ್, ಆ ಡೆಫಿನೇಷನ್ ನಾವು ಬದುಕ್ತೀವಿ. ನಮ್ಮೊಳಗೆ ದೇರ್ ಇಸ್ ಆಲ್ವೇಸ್ ಅ ಫ್ಲೂಡಿಟಿ. ಏನು ಡೆಫಿನೇಷನ್ ಆಫ್ ಅ ಮ್ಯಾನ್, ಏನು ಡೆಫಿನೇಷನ್ ಆಫ್ ಅ ವುಮೆನ್, ಅದೆರಡರದ್ದು ಡೆಫಿನೇಷನ್ ಸೇರಿ ಏನೋ ಇರುತ್ತೆ, ನಾವೆಲ್ಲರೂ ಅದು ಅದನ್ನ ಹೇಳಕ್ ಹೋಗ್ತಾ ಇರೋದು ನಾನು. ಸೊ ಇಟ್ಸ್ ನಾಟ್ ಎವ್ರಿಬಡಿ ಇಸ್ ಬಾರ್ನ್ ಬೈಸೆಕ್ಷುವಲ್ ಅಂದ್ರೆ ಇಟ್ ಡಸಂಟ್ ಮೀನ್ ಎವ್ರಿಬಡಿ ವಾಂಟ್ಸ್ ಟು ಸ್ಲೀಪ್ ವಿತ್ ಅ ಮ್ಯಾನ್ ಅಂಡ್ ಅ ವುಮೆನ್. ದಟ್ಸ್ ನಾಟ್ ದ ಅಷ್ಟು ಹಂಗೆ ಹೇಳ್ಬಿಡಕ್ ಆಗಲ್ಲ ಅದನ್ನ. ಸೊ ಇಟ್ಸ್ ಲೇಯರ್ಡ್ ಡಿಸ್ಕಷನ್. ಅದ್ರ ಬಗ್ಗೆನೂ ಒಂದು ಎಪಿಸೋಡ್ ಮಾತಾಡೋಣ. ಐ ಡೋಂಟ್ ಮೈಂಡ್, ಬಿಕಾಸ್ ನಮ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಮೈಥಾಲಜಿಲಿ ದೇರ್ ಇಸ್ ಆಲ್ವೇಸ್ ಲಾಟ್ ಆಫ್ ಡಿಸ್ಕಷನ್ ಅಬೌಟ್ ಸೆಕ್ಷುಯಾಲಿಟಿ, ಜೆಂಡರ್ ರೆಪ್ರೆಸೆಂಟೇಷನ್, ದೇರ್ ಇಸ್ ಸೋ ಮಚ್. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ವೆನ್ ಸಂಬಡಿ ಸೇಸ್ ಒನ್ ಲೈನ್ ಅದನ್ನ ನೀವು ಎಲ್ರಿಗೂ ನೀವು ಮುಂದೆ ಬೇರೆ ಏನು ಬರೋದೇ ಇಲ್ಲ, ಬರೀ ಸೆಕ್ಸ್ ಬಗ್ಗೆ. ನೋ, ಸೆಕ್ಷುಯಾಲಿಟಿ ಇಸ್ ನಾಟ್ ಜಸ್ಟ್ ಸ್ಲೀಪಿಂಗ್ ಅರೌಂಡ್, ಇಟ್ಸ್ ಸೋ ಮಚ್ ಮೋರ್ ದೆನ್ ದಟ್. ಸೊ ಅದನ್ನ ಐ ಡೋಂಟ್ ನೋ ಹೂ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ದಟ್ ವೇ. ಒಂದ್ ನಿಮಿಷ ನೋಡಿದ್ರೆ ಅಷ್ಟೇ ಅರ್ಥ ಆಗತ್ತಲ್ವ, ಪೂರ್ತಿ ನೋಡಿದ್ರೆ ಪೂರ್ತಿ ಡಿಸ್ಕಷನ್ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನೀವು ಪೂರ್ತಿ ನೋಡ್ಬೇಕು, ಅವಾಗ ನಿಮ್ಗೆ ಆಕ್ಚುಲಿ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂತ ಗೊತ್ತಾಗುತ್ತೆ. ಪೂರ್ತಿ ಕ್ಲಾಸ್ ಕೂತ್ಕೊಳ್ಬೇಕು. ನೀವು ಬರೀ ಹೋಗ್ತಾ ಕಿಟಕಿಯಲ್ಲಿ ಏನೋ ಕೇಳಿಸ್ ಅಂದ್ಬಿಟ್ಟು ಇದ್ರದ ಇವತ್ತು ನಡೀತಾ ಇರೋದು ಅನ್ಕೊಂಡು ಹೋಗಕ್ಕಾಗಲ್ಲ. ಪೂರ್ತಿ ಕ್ಲಾಸ್ ಕೂತ್ಕೊಂಡ್ರೆ ಡಿಸ್ಕಷನ್ ಆಗಬಹುದು. ಕರೆಕ್ಟ್. ಈಗ ಆ ವಿಷಯ ಬಂದಿದ್ದಕ್ಕೆ ನಾನು ಕೇಳ್ತಿದ್ದೀನಿ, ಜನರಲಿ ಈಗ ಜೆನ್ಜಿ ಲವ್ ಸ್ಟೋರಿ ಈ ಸಿನಿಮಾದಲ್ಲೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಹೇಳಿದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿರೋದು. ಹಿಂಗಾಗಿದೆ ಅಂತಂದರೆ ಅಗೈನ್ ದೇರ್ ಆರ್ ಎಕ್ಸೆಪ್ಷನ್ಸ್, ಬಟ್ ಜೆನ್ಜಿ ಲವ್ ಸ್ಟೋರಿ ಅಂದರೆ ಜನರಲಿ ಹೇಗಿರುತ್ತೆ, ಅವರು ದೇ ಆರ್ ಓಕೆ ವಿತ್ ಮಲ್ಟಿಪಲ್, ಲೈಕ್ ಅಂದರೆ ಹ್ಯಾವಿಂಗ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. ಅದನ್ನೇನು ತುಂಬ ಅದನ್ನು ಅವರು ಟಬು ಥರ ಟ್ರೀಟ್ ಮಾಡ್ತಾ ಇಲ್ಲ ಅನ್ನೋ ಥರದ ವಿಚಾರ. ನಾನು ಮಿಲೇನಿಯಲ್, ಆಲ್ಮೋಸ್ಟ್ ಮಿಕ್ಸ್. ನಿಮಗೇನು ಅನ್ಸುತ್ತೆ ನಿಜಾನ? ನೀವು ಸಿಕ್ಕಿದ್ದು ನನಗೆ ಆ್ಯಕ್ಚುಲಿ ಕೆಲವರು ಸಿಕ್ಕಿದಾರಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಕೆಲವರು ನನಗೆ ಆ ಥರ ಫ್ರೆಂಡ್ಸ್ ಸಿಕ್ಕಿದವರು ದೇ ಆರ್ ಓಕೆ ವಿತ್ ಇಟ್. ಅದರಲ್ಲಿ ಏನಿದೆ ಅನ್ನೋ ಥರ ಇದೆ. ಮಂಗಳೂರಿನಲ್ಲಿ ಓಕೆನಾ? ಇಲ್ಲ, ಅಂದ್ರೆ ಕುಂದಾಪುರದಲ್ಲಿ ಓಕೆನಾ? ಇಲ್ಲ, ಅದೇ ರಿಮೋಟ್ ಏರಿಯಾದಲ್ಲಿ ಇಲ್ಲ. ಎಕ್ಸಾಕ್ಟ್ಲಿ. ಸೊ ನಾವು ಬರೀ ಬೆಂಗಳೂರಿನಲ್ಲಿ ಆಗ್ತಾ ಇರೋದನ್ನೇ ಓಕೆ ಅಂತ ಅನ್ಕೊಳಕ್ಕೆ, ಪ್ರಪಂಚ ಅಲ್ಲ ಬೆಂಗಳೂರು ಒಂದು ಊರು. ತುಂಬಾ ಜನ ಮೈಗ್ರೆಂಟ್ಸ್ ಬಂದಿದ್ದಾರೆ. ಮೈಗ್ರೆಂಟ್ಸ್ ಬಂದಾಗ ಏನಾಗುತ್ತೆ, ಅಪ್ಪ ಅಮ್ಮ ಊರಲ್ಲಿ ಬಿಟ್ಟು ಇಲ್ಲಿ ಬಂದಾಗ ಒಂದ್ ಸರ್ಟನ್ ಫ್ರೀಡಮ್ ಸಿಗತ್ತೆ. ಸೊ ಅಂಡ್ ಎಕ್ಸ್ಪ್ಲೋರೇಷನ್ ಅಂಡ್ ಓಪನ್ ಡಿಸ್ಕಷನ್ ಅಬೌಟ್ ಲೈಕ್ ಅಮೆರಿಕಲ್ಲಿ ಏನಾಗ್ತದೆ, UK ಏನಾಗ್ತದೆ ಎಲ್ಲ ನಮಗೆ ನೋಡೋಕೆ ಸಿಗ್ತಾ ಇದೆ. ಅದೆಲ್ಲ ನೋಡೋದೊಂದು, ಒಳಗಡೆ ನೀವು ಮಾಡೋದೊಂದು. ನಿಮಗೆ ಒಳಗಡೆ ಓಕೆನಾ? ನೀವು ಆಲ್ಮೋಸ್ಟ್ ಜೆನ್ಜಿ. ವುಡ್ ಯು ಬಿ ಓಕೆ ಟು ಬಿ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್? No, because that is who you are as a person. Somebody is okay, that is that person. Exactly, generalize ಮಾಡಿ ಜೆನ್ಜಿ ಎಲ್ಲ ಮಲ್ಟಿಪಲ್. No, it's not true. ಎಲ್ರಿಗೂ ಪ್ರೀತಿ ಬೇಕು, ಎಲ್ರಿಗೂ ಬಿಲಾಂಗಿಂಗ್ನೆಸ್ ಬೇಕು, ಎಲ್ರಿಗೂ ನನ್ನನ್ನು ಯಾರೋ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಬ್ಬ ಮನುಷ್ಯ ಬೇಕು, ಕಂಪ್ಯಾನಿಯನ್ಶಿಪ್. ಅದೇ ನಿಜ. ಅದನ್ನ ಮೀರಿ ಈ ತರ ಎಲ್ಲೆಲ್ಲೋ ಹುಡುಕ್ತಾ ಇದಾರೆ ಎಲ್ರು. ಐ ಫೀಲ್ ಜೆನ್ಜಿ ಇವನ್ ಮೋರ್ ಲಾಸ್ಟ್ ನಮ್ಮೆಲ್ರಿಗಿಂತ. ಬಿಕಾಸ್ ಎಲ್ಲ ನಿಜ, ಎಲ್ಲ ಆಗ್ಬೋದು ಅನ್ಸಕ್ ಶುರು ಆಗ್ಬಿಡುತ್ತೆ. ನಮಗೆಲ್ಲ ಆಪ್ಷನ್ಸ್ ಕಡಿಮೆ ಇತ್ತು. ಸೊ ಹುಡುಕೊಳ್ಳೋದಕ್ಕೆ ನಮಗೆ ಸೈಲೆನ್ಸ್ ಸಿಗ್ತಾ ಇತ್ತು. ಆಪ್ಷನ್ಸ್ ಇಷ್ಟಿರ್ಬೇಕಾದ್ರೆ ನನಗೇನು ಬೇಕು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡು ಏನು ಹುಡುಕ್ಬೇಕು. ಸೊ ಐ ಫೀಲ್ ದೇ ಆರ್ ದ ಮೋಸ್ಟ್ ಲಾಸ್ಟ್ ಜನರೇಷನ್ ರೈಟ್ ನಾವು. ಸಡನ್ ಆಗಿ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ಸಡನ್ ಆಗಿ ಅಮೆರಿಕಲ್ಲಿ ಏನಾಗ್ತದೆ ಅರ್ಥ ಆಗ್ತಾ ಇದೆ ನನಗೆ ಬೇಕಿರ್ಲಿಲ್ಲ. ನಮ್ಮ ಮೈಂಡ್ಗೆ ಅದೆಲ್ಲ ಪ್ರಾಸೆಸ್ ಮಾಡೋದಕ್ಕೆ ಬರಲ್ಲ. ನಮಗೆ ಬರೀ JP ನಗರಲ್ಲಿ ಏನಾಗ್ತದೆ ಅರ್ಥ ಮಾಡ್ಕೊಂಡು ಪ್ರಾಸೆಸ್ ಮಾಡೋ ಅಷ್ಟೇ ಶಕ್ತಿ ಇರೋದು. ನಮ್ಮ ಬ್ರೈನ್ ಇನ್ನೂ ಹಂಗೆ ಬೆಳೆದಿಲ್ಲ. ಇವಾಗ ಕೂತ್ಕೊಂಡು ರೀಲ್ ಮೂಲಕ ಅವನು ಯಾರೋ ಅಮೆರಿಕ ಆರೆಗಾವಲ್ಲಿ ಕೂತ್ಕೊಂಡು ಅವನೇನೋ ಬ್ಲೈಂಡ್ ಫೋಲ್ಡೆಡ್ ಮೆಡಿಟೇಷನ್ ಮಾಡ್ತಾ ಇದ್ದಾನೆ. ನನಗಿಲ್ಲ ಅನ್ಸುತ್ತೆ ನಾನು ಮಾಡ್ಬೋದಲ್ಲ ಅಂತ. ಆಗೋದಿಲ್ಲ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್. ಸೊ ದೇ ಆರ್ ದ ಮೋಸ್ಟ್ ಲಾಸ್ಟ್ ಜನರೇಷನ್. ಆ್ಯಂಡ್ ಐ ಫೀಲ್ ಅವ್ರ ಹುಡುಕಾಟ ಐ ಕನೆಕ್ಟ್ ವಿತ್ ದೆಮ್. ಬಿಕಾಸ್ ನಾನು ನನ್ನ ಜನರೇಷನ್ನ ಮೀರಿ ಹುಡುಕಾಡ್ತಾ ಇದ್ದೆ ಅನ್ಸುತ್ತೆ. ಸೊ ಇನ್ ದಟ್ ಸರ್ಚ್ ಐ ಕನೆಕ್ಟ್ ವಿತ್ ದೆಮ್. ಆ್ಯಂಡ್ ಆ ಸರ್ಚ್ ಬಗ್ಗೆನೇ ಈ ಸಿನಿಮಾ. ಓಕೆ, ನೀವು ಸರ್ಚ್ ಮಾಡ್ತಾ ಇರೋ ಕಾರಣನೇ ಇನ್ನೂ ಸಿಂಗಲ್ ಆಗಿದ್ದಾರೆ ರೂಪಾರಾವ್ ಅವರು? ಖಂಡಿತ ಇಲ್ಲ, ಸರ್ಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸಿಂಗಲ್ ಆಗಿದ್ದೀನಿ. ಓಕೆ, ಬಿಕಾಸ್ ಐ ಹ್ಯಾವ್ ಆನ್ಸರ್ಸ್ ಫಾರ್ ಇಟ್. ಓಕೆ. ಆ್ಯಂಡ್ ಈಗ ಗಂಟು ಮೂಟೆ ಅಂತ ಸಿನಿಮಾ ಬಂದಾಗ ನೀವು ಆವಾಗಲೇ ಮಾತಾಡುವಾಗ ನಾವು ಹೇಳಿದ್ವಿ, ಅಂದರೆ ಸಾಕಷ್ಟು ವಿಷಯ ಇದೆ, ಬಟ್ ತುಂಬ ಅದು ಓಕೆ ಇದೇನೋ ಬೋಲ್ಡ್ ಸಿನಿಮಾ ಅಥವಾ ಬೋಲ್ಡಾಗಿ ಕೆಲವೊಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ ಅನ್ನಿಸ್ಕೊಳ್ಳೋ ಥರ ವಿಷಯಗಳಿದ್ದಿದ್ದು ಒಂದು 10 ಮಿನಿಟ್ಸ್ ಮಾತ್ರ ಅಲ್ಲಿ ಇದ್ದಿದ್ದು. ಅದು ಬಿಟ್ಟು ಬೇರೆ ಸುಮಾರು ಅಂದರೆ ಕತೆ ಹೇಳಿರೋ ರೀತಿ ಆಗಿರ್ಬೋದು, ನೆರೇಟಿವ್ ಸ್ಟೈಲ್ ಅಥವಾ ಕ್ಯಾರೆಕ್ಟರ್ ಬಿಲ್ಡಿಂಗ್, ಅದೆಲ್ಲ ಸಾಕಷ್ಟು ವಿಷಯ ಇತ್ತು ಅದರಲ್ಲಿ. ಬಟ್ ಅದು ಜನಗಳಿಗೆ ತುಂಬ ಅಟ್ರ್ಯಾಕ್ಟ್ ಅಂತ ಅನಿಸಿದ್ದು ಆ ವಿಷಯಕ್ಕೆ. ಸೊ ಅದಾದಮೇಲೆ ತೇಜು ಬೆಳವಾಡಿ ಅವರ ಒಂದು ಕರಿಯರ್ ಅಂದರೆ ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತೊಗೊಂಡಿದೆ ಅಂದರೆ, ಈಗ ಇಂಟ್ರೋ ತೊಗೊಳ್ದಾಗಲೂ ಓಕೆ ಬೋಲ್ಡಾಗಿ ನಟಿಸಿದ್ದ ನಟಿ ಅನ್ನೋ ಥರನೇ ಅದು ಬರುತ್ತೆ ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳುವಾಗ. ಸೊ ಅವ್ರನ್ನ ಮತ್ತೆ ಈಗ ಈ ಥರದ್ದೊಂದು ಜೆನ್ಜಿ ಲವ್ ಸ್ಟೋರಲ್ಲಿ ಹೆಂಗೆ ತೋರಿಸಿರ್ತೀರ ಅಂತ? ಸುಜಯ್, ಪ್ರಪಂಚ ನಮ್ಮ ಕನ್ನಡಿ. ನಾವೇನು ನೋಡಿ ನಮ್ಗೆ ಏನು ಕಾಣ್ತದೆ ಅದು ನಮ್ಮೊಳಗೆ ಏನು ನಡೀತದೆ ಅದರದ್ದು ಕನ್ನಡಿ. ಸೊ ಗಂಟು ಮೂಟೆ 2 ಅವರ್ ಸಿನಿಮಾ 10 ನಿಮಿಷ ನೆನಪಿಕ್ಕೋತೀರಾ ಅಂದರೆ ಅದು ಅವರ ವ್ಯಕ್ತಿತ್ವ ತೋರಿಸುತ್ತೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಲ್ಲ. ಅವಳಿಗೆ ಆ ಕತೆ ಹೇಳಿದಾಗ ಒಬ್ಬ 16 ವರ್ಷದ ಹದಿಹರಿಯ ಹುಡುಗಿಯ ಕತೆ, ಅವಳಲ್ಲಿರೋ ಎಲ್ಲ ನಾನು ತೋರಿಸ್ಬೇಕು.
ನಾ ಎಷ್ಟು ತೋರಿಸ್ತೀನಿ ಹೇಗೆ ತೋರಿಸ್ತೀನಿ ಅದು ನನ್ನ ಕ್ರಾಫ್ಟ್ಮನ್ಶಿಪ್. ನಂಬ್ತೀಯ ಅಂದಾಗ ಅವಳು ನಂಬಿ ಮಾಡಿದ್ಲು. ಯಾರು ಕಿಸ್ಸೇ ಮಾಡಲ್ವಾ ಪ್ರಪಂಚದಲ್ಲಿ, ಎಲ್ಲರೂ ಕಿಸ್ ಮಾಡ್ದಿರಾನೆ ಮಕ್ಕಳು. ಐ ಕ್ಯಾನ್ ಸೇ ಮೆನಿ ಥಿಂಗ್ಸ್ ಅಬೌಟ್ ಇಟ್. ಬಟ್ ಬೋಲ್ಡು ಅಂತ ಏನು ಹೇಳ್ತಾರೆ, ಅಮೆರಿಕಾದಲ್ಲಿ ನೋಡೋ ಸಿನಿಮಾ ನೀವು ಆರಾಮಾಗಿ ಒಪ್ಕೊಂತೀರಾ, ಯಾಕೆ ನಮ್ಮ ಹುಡುಗಿನ ಒಪ್ಕೊಳ್ಳಲ್ಲ? ರೈಟ್. 16 ವರ್ಷದ ಹುಡುಗಿ ಅವಳು, ತೇಜು ಬೆಳವಾಡಿ ಅಲ್ಲ, ಮೀರಾ ದೇಶಪಾಂಡೆ. ಅವಳನ್ನ ಆತರ ನೋಡಿದಿರ ನೀವು, ತೇಜು ಬೆಳವಾಡಿ ಅಂತಂದ್ರೆ ಅವಳಲ್ಲಿರೋ ಆಕ್ಟರ್ ನಿಮ್ಮನ್ನ ಅಷ್ಟು ಕನ್ವಿನ್ಸ್ ಮಾಡಿದ್ಲು. ರೈಟ್. ಅಷ್ಟೇ ಕನ್ವಿನ್ಸ್ ಮಾಡ್ತಾಳೆ ಈ ಸಿನಿಮಾಲ್ ಕೂಡ. ಇದ್ರೊಳಗೆ ನಾನು ಏನ್ ತೋರಿಸಿಲ್ಲ ಅದನ್ನ ನಾನು ಹೇಳಲ್ಲ. ಬಟ್ ಈ ಕಥೆಗೆ, ಈ ಕ್ಯಾರೆಕ್ಟರ್ಗೆ ಏನ್ ಬೇಕು ಅದನ್ನೆಲ್ಲ ನಾವು ಮಾಡಿದೀವಿ. ಅಂಡ್ ಶಿ ಈಸ್ ಡನ್ ಇಟ್ ಸೋ ವೆಲ್, ಯು ವಿಲ್ ಫರ್ಗೆಟ್ ಅಗೇನ್ ಅವಳು ತೇಜು ಬೆಳವಾಡಿ ಅಲ್ಲ, ಯು ವಿಲ್ ಸಿ ದಟ್ ಕ್ಯಾರೆಕ್ಟರ್. ಅವಳು ಅಷ್ಟು ಲೈಕ್ ಶಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ವಿ ಹ್ಯಾವ್ ಇನ್ ಕನ್ನಡ ಇಂಡಸ್ಟ್ರಿ. ಅವಳನ್ನ ಆ ಥರ ವಿ ಶುಡ್ ಯುಟಿಲೈಸ್ ಹರ್ ಕ್ರಾಫ್ಟ್ ಇವನ್ ಮೋರ್. ಇಲ್ಲಿ ಬರೀ ಬೋಲ್ಡ್ ಸೋ ಸ್ಮಾಲ್. ಯುನೋ ಲೈಕ್ ನೀವು ಒಂದು ಹಿಮಾಲಯಕ್ಕೆ ಹೋಗ್ತೀರಾ, ಹಿಮಾಲಯ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಹ್ಯೂಮಂಗಸ್ನೆಸ್ ಬಗ್ಗೆ ಮಾತಾಡಬೇಕು ನಾವು. ರೈಟ್. ಅಲ್ಲಿ ಯಾವುದೋ ಮರದಲ್ಲಿ ಯಾವುದೋ ಎಲೆ ಅಲ್ಲಾಡ್ತಾ ಇತ್ತು, ಸೊ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಇದೆ, ಬರೀ ಅದ್ರ ಬಗ್ಗೆ ಮಾತಾಡಿ. ಹ್ಯೂಮಂಗಸ್ ಬೆಸ್ ಲೈಕ್ ಹಿಮಾಲಯ. ಸೊ ಶಿ ಈಸ್ ದ್ಯಾಟ್. ಟಾಕ್ ಅಬೌಟ್ ದ್ಯಾಟ್. ಕರೆಕ್ಟ್. ಅದೇ ನೀವೀಗ ಆ ವಿಷಯ ಒಂದು ಬಂದಿದ್ದಕ್ಕೆ ನಾನು ಕೇಳ್ತಿರೋದು, ಅಂದರೆ ಈಗ ಇಲ್ಲಿ ಮೀರಾ ದೇಶಪಾಂಡೆ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡ ತೇಜು ಬೆಳವಾಡಿನ ನಮಗೆ ಅಂದರೆ ಈ ಕನ್ನಡ ಸಿನಿಮಾದಲ್ಲಿ ನೋಡೋಕ್ಕೆ ಓಕೆ ಇದು ಬೋಲ್ಡ್ ಅಂತ ಅಂತೀವಿ. ಅದೇ ಈಗ ನೋಡಿ ಟಾಕ್ಸಿಕ್ ಬಂತು. ಟಾಕ್ಸಿಕಲ್ಲಿ ಈಗ ನಾವು ಇಂಗ್ಲೀಷ್ ಫಿಲಮಲ್ಲಿ ಬೇಕಾದಷ್ಟು ನೋಡಿರ್ತೀವಿ. ಟಾಕ್ಸಿಕ್ ಟೀಸರ್ ಅಷ್ಟೇ ರಿಲೀಸ್ ಆಗಿರೋದು, ಗ್ಲಿಮ್ಸ್ ಥರ. ಬಟ್ ಬೇರೆದೇನು ಗೊತ್ತಿಲ್ಲ ಸಿನಿಮಾದಲ್ಲಿ ಏನಿರುತ್ತೆ ಅಂತ. ಬಟ್ ಆಗಲೇ ಸಿಕ್ಕಾಬಟ್ಟೆ ಬ್ಯಾಕ್ ಕ್ಲಾಶಸ್ ಎಲ್ಲ ಸ್ಟಾರ್ಟ್ ಆಯ್ತು. ಇವಾಗ ಯಶ್ ಅವ್ರು ಆ್ಯಕ್ಚುಲಿ ಇಡೀ ಫ್ಯಾಮಿಲಿ ಕುತ್ಕೊಂಡು ಮಾಡುವಂಥ ಸಿನಿಮಾ ಮಾಡ್ತಾರೆ, ಬಟ್ ಈಗ ನೋಡಿದ್ರೆ ಈ ಥರ ಮಾಡಿದ್ದಾರೆ ಅನ್ನೋ ಥರ ಎಲ್ಲ. ನಿಮ್ಮ ಟೇಕ್ ಏನು ಅದ್ರ ಬಗ್ಗೆ ಅಂತ? ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಇದನ್ನು ನೋಡಬೇಕು, ತಪ್ಪೇನಿಲ್ಲ. ಯಾರೋ ರೋಡ್ ಸೈಡಲ್ಲಿ ಸುಸು ಮಾಡ್ತಾರೆ. ಇವಾಗ ಫ್ಯಾಮಿಲಿ ಕಾರಲ್ಲಿ ಹೋಗ್ತಾ ಇರ್ತೀವಿ, ನಾವು ನೋಡಲ್ವಾ ಅದನ್ನೆಲ್ಲ? ನೋಡ್ತೀವಿ. ಮಾಡೋರ್ಗೆ ಕೂಡ ಅದ್ರ ಬಗ್ಗೆ ಯೋಚನೆ ಎಲ್ಲ ಮಾಡ್ಬಿಡ್ತಾರೆ. ಅದು ಯು ಆರ್ ಓಕೆ ಟು ಸಿ ಪಿ ಇನ್ ಪಬ್ಲಿಕ್, ನಾಟ್ ಕಿಸ್ ಇನ್ ಪಬ್ಲಿಕ್. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ರೈಟ್. ನಮ್ಮೊಳಗೆ ಬದಲಾವಣೆ ಆಗಬೇಕು. ತಪ್ಪೇನಿದೆ ಕಿಸ್ ಮಾಡೋದು, ವಾಟ್ ಎವರ್. ನಾನು ನೋಡಿಲ್ಲ ಟಾಕ್ಸಿಕ್ ಟ್ರೈಲರ್, ಏನರ ಬಗ್ಗೆ ಹೇಳ್ತಾ ಇದ್ದೀರಾ ಗೊತ್ತಿಲ್ಲ. ಬಟ್ ಇಫ್ ಐ ಸೇ ಪ್ರೀತಿಯ ಒಂದು ಎಕ್ಸ್ಪ್ರೆಷನ್, ವೈ ಶುಡ್ ವಿ ಸೇ ಇಟ್ ಈಸ್ ರಾಂಗ್? ಅದೇ ನಮ್ಮ ಕನ್ನಡ ನಟರುಗಳು ಅಂತ ಹೇಳಿದಾಗ ಆ ಥರ ಅನ್ಸುತ್ತೆ. ತಪ್ಪೇನಿದೆಪ್ಪ, ತಪ್ಪೇನಿದೆ ಹೇಳಿ? ಲೈಕ್ ನೀವು ಯಾಕೆ ಕಣ್ಣು ಮುಚ್ಕೊಂತೀರ ಅದು ಬಂದಾಗ? ಇಟ್ಸ್ ಓಕೆ, ಇಟ್ಸ್ ವೆರಿ ನಾರ್ಮಲ್, ಪಾರ್ಟ್ ಆಫ್ ಲೈಫ್. ನಾನು ಅಮೆರಿಕಲ್ಲಿ ಫಸ್ಟ್ ಟೈಮ್ ನಾನು 21 year old ನಾನು ಇನ್ಫೋಸಿಸ್ ಇಂದ ಹೋದಾಗ ಶಿಕಾಗೋ ಏರ್ಪೋರ್ಟಲ್ಲಿ ಹೊರಗಡೆ ಬಂದೆ. ಏರ್ಪೋರ್ಟ್ ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ದೀನಿ, ಎದುರುಗಡೆ ಈಗ ತಾನೇ ನನ್ನ ಜೊತೆ ನನ್ನ ಫ್ಲೈಟಿಂದಾನೆ ಯಾರೋ ಬಂದರು ಅನ್ಸುತ್ತೆ. ಒಂದು ಹುಡುಗ ಒಂದು ಹುಡುಗಿ ಇದೆ, ಲೈಕ್ 21 year old. ನನಗೆ ಫುಲ್ ಶಾಕ್, ಬಿಕಾಸ್ ನಾನು ಅದುವರೆಗೂ ಏನು ಇಂಗ್ಲೀಷ್ ಸಿನಿಮಾನೇ ನೋಡಿಲ್ಲ. ಆಮೇಲೆ 10 ಹೆಜ್ಜೆ ನಡೆದೆ, ಅಲ್ಲಿಂದ ಯಾರೋ ಇನ್ನೊಂದು 10 ಹೆಜ್ಜೆ ನಡೆದೆ, ಆಮೇಲೆ ಇಷ್ಟೇ ಅನ್ಕೊಂಡು ಹೋಗ್ಬಿಡ್ತೇವೆ ನಾವು. ಸೊ ಇಟ್ ಈಸ್ ಆಸ್ ಪಾರ್ಟ್ ಆಫ್ ಲೈಫ್. ನಾವು ಅದನ್ನ ನಾರ್ಮಲೈಸ್ ಮಾಡಬೇಕು. ಬೋಲ್ಡು ಅದು ಅದ್ರ ಬಗ್ಗೆನೇ ಡಿಸ್ಕಷನ್. ಮೀಡಿಯಾದವ್ರ ನರೇಟಿವ್ ಚೇಂಜ್ ಮಾಡ್ಬೇಕಾದ್ರೆ ಅದೇ ನಾವು ಅದನ್ನ ಆಕ್ಚುಲಿ ಅದಕ್ಕೆ ಪರವಾಗಿನೇ ನಾವು ಏನೋ ಒಂದು ರಿವ್ಯೂ ಥರ ಎಲ್ಲ ಮಾಡಿದಾಗ ನಮಗೂ ಸುಮಾರು ಬಂತು ಅದೇ ಥರ ಕಮೆಂಟ್ಸು. ಅದಕ್ಕೋಸ್ಕರ ಬಂದೇ ಬರುತ್ತೆ. ನಾವು ಮಾಡ್ತಾ ಇರೋರು ಐ ವಂಡರ್. ಸಿ ಸೈಕಲಾಜಿಕಲಿ ವಾಯರಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಗೊತ್ತಾ? ವಾಯರಿಸಮ್ ಅಂದರೆ ಇನ್ನೊಬ್ಬರು ಜೀವನದಲ್ಲಿ ಏನಾಗ್ತದೆ ನೋಡ್ಕೊಂಡು ಖುಷಿ ಪಡೋದು. ಇಟ್ಸ್ ಸೈಕಲಾಜಿಕಲ್ ಕಾನ್ಸೆಪ್ಟ್. ಮನುಷ್ಯಂಗೆ ವೆರಿ ಫಂಡಮೆಂಟಲಿ ವಾಯರಿಸಮ್ ಥ್ರಿಲ್ ಬೇರೆ. ಸೊ ಐ ಫೀಲ್ ಇವ್ರು ಯಾರು ಮಾತಾಡ್ತಾ ಇದ್ದಾರೆ ಅವ್ರು ನೋಡ್ತಾರೆ ಕೂಡ, ಮಜಾನೂ ತಗೋತಾರೆ, ಮತ್ತೆ ಮಾತಾಡ್ತಾ ಅಯ್ಯೋ ತಪ್ಪದು. ಕಮಾನ್, ಅವ್ರ ಒಳಗಡೆ ದೇ ಶುಡ್ ಸಮ್ ಸಾರ್ಟ್ ಆಫ್ ಎಕ್ಸ್ಪ್ಲೋರೇಷನ್. ಇಟ್ಸ್ ಓಕೆ. ಯುನೋ ಲೈಕ್ ಐ ಫೀಲ್ ಲೈಕ್ ನರೇಟಿವ್ ಆಫ್ ಬೋಲ್ಡು ಅದೆಲ್ಲ ಚೇಂಜ್ ಆಗಬೇಕು. ವಿ ಆರ್ ಇನ್ 21st century. ಆಲ್ಮೋಸ್ಟ್ ಮುಗಿತದೆ ಸೆಂಚುರಿ ಕೂಡ. ಥ್ಯಾಂಕ್ ಯು ಸೋ ಮಚ್ ರೂಪಾ. ನಾನು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಮತ್ತು ತೇಜು ಬೆಳವಾಡಿಯವರ ಹಾಗೆಯೇ ಪ್ರಣವ್ ಅವರ ಇನ್ನೂ ಹೆಸರು ಹೇಳದ ಸಿನಿಮಾಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಆ ಒಂದು ಸಿನಿಮಾ ಬಿಡುಗಡೆಯ ಭಾಗ್ಯವನ್ನು ಕಾಣಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಭಾಗ್ಯ ಅಂತ ಹೇಳಿದ್ರಿ, ಬಿಡುಗಡೆ ಭಾಗ್ಯ. ಬಿಡುಗಡೆ ಅನ್ನೋದು ಭಾಗ್ಯನೇ ಇವಾಗ. ಸೊ ಅಗೇನ್ ಸಕ್ಸಸ್ ಆಫ್ ಅ ಸಿನಿಮಾ ಏನು ಅನ್ನೋದನ್ನ ಅಗೇನ್ ಮೀಡಿಯಾ ಶುಡ್ ಚೇಂಜ್. ಐ ಫೀಲ್ ಎಲ್ಲ ಸಿನಿಮಾ ಮಾಡ್ಕೊಂಡು ಬಂದು ಬಿಡುಗಡೆ ಮಾಡಿ ಬಂದು ಹೋಯ್ತು ಅಂತ ಕೂಡ ಆಗಬಾರ್ದು. ಆಡಿಯನ್ಸ್ ಶುಡ್ ಕಮ್ ಅಂಡ್ ವಾಚ್ ಇಟ್. ಸೊ ಅವ್ರು ಬಂದು ನೋಡೋದು ನಮಗೆ ಭಾಗ್ಯ. ಥ್ಯಾಂಕ್ ಯು ಮ್ಯಾಮ್. ಆ ಥರದ್ದು ಒಂದು ಸಿಚುವೇಶನ್ ಬರಲಿ. ನಾವು ಡೆಫಿನೆಟ್ಲಿ ಆ ಪ್ರಯತ್ನದಲ್ಲೇ ಇರ್ತೀವಿ ಆ್ಯಸ್ ಎ ಮೀಡಿಯಾ ಪರ್ಸನ್. ನೋಡೋಣ ಹೇಗಾಗುತ್ತೆ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಕನ್ನಡದವ್ರು ಕೈ ಹಿಡಿತಾರೆ ಅನ್ನುವಂತಹ ಮಾತನ್ನು ನೀವು ಕೇಳ್ತಾನೆ ಇರ್ತೀರ. ಸೊ ಆ ಥರ ಮತ್ತೆ ನಿಮ್ಮ ಸಿನಿಮಾಗೂ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಜಾ ಬಂತು.
ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಸೊ ಸ್ನೇಹಿತರೆ, ಇದಾಗಿತ್ತು ನಿರ್ದೇಶಕಿ ರೂಪಾ ರಾವ್ ಅವರ ಮಾತುಗಳು. ರೂಪಾ ರಾವ್ ನಿರ್ದೇಶನದ ತೇಜು ಬೆಳವಾಡಿ ಮತ್ತು ಪ್ರಣವ್ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರಲಿದೆ. ಸೊ ಈ ಸಂದರ್ಶನ ನೋಡಿದ ನಂತರ ನಿಮಗೆ ಅವರ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಶ್ವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ನಿಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ.